ಘನ ಮಾನ ಮಹಿಮೆ ಸರ್ವಶಕ್ತನಾದಂತಹ ದೇವರೊಬ್ಬರಿಗಾಗಲಿ. ಈ ಅವಕಾಶವನ್ನು ಕೊಟ್ಟಂತಹ ಸರ್ವಶಕ್ತನಾದಂತಹ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಾನು ನಿನ್ನೆ ಹೇಳಿದಾಗ ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ, ಈ ಉಜ್ಜೀವನ ಕೂಟ ಅದು ನನಗೂ ನಾನು ಕೊಡಬೇಕು ಅಂತ. ದಯವಿಟ್ಟು ನನ್ನ ಸೇವೆಗಾಗಿ ಪ್ರಾರ್ಥಿಸ್ತೇನೆ. ಹ್ಯಾಪಿ ಸರ್. ರಾಗ ಒಂದಕ್ಕಿಂತ ಒಂದು ಡಾಮಿನೇಟ್ ಮಾಡ್ತಾ ಇತ್ತು. 15 ವರ್ಷ ಆದ್ಮೇಲೆ ಕೇಳುವಂತ ಅವಕಾಶ ನಂದಾಯಿತು. ಇನ್ನು ಹೆಚ್ಚಾದಂತ ರೀತಿಯಲ್ಲಿ ಹೀಗೆ ಈರುವರು ನಿಮ್ಮನ್ನ ದೇವರು ಸೇರಿಸಿರ್ತಕ್ಕಂಥದ್ದೇ ಸೇವೆಗೆ. ನಿಮ್ಮಲ್ಲಿ ಏನು ಜ್ಞಾನ ಇದೆ, ಏನು ತಲಾಂತ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸಿ ದೇವರ ಮಹಿಮೆಗೋಸ್ಕರ ಜೀವಿಸಿ ಅನ್ನುವಂಥದ್ದನ್ನು ನಾವು ಪ್ರಾರ್ಥನೆ ಆಶೀರ್ವಾದ ಮಾಡಲಿ. ಹಿರಿಯರು ರಾಗ ಹಾಡಿದ್ರಿ, ತುಂಬಾ ಅದ್ಭುತವಾಗಿತ್ತು. ಇನ್ನೊಬ್ರು ರಾಗ ಹಾಡಿದವರು ಕಾಣ್ತಾ ಇಲ್ವಾ? ಸಾರಿ 10 ಹಾಡುಗಳ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ರು. ಫಸ್ಟ್ ಟೈಮ್ ಈ ಸಾಂಗ್ ಕೇಳಿದ್ದು ನಾನು, ಕೇಳಿಲ್ಲ ನಾನು ಫಸ್ಟ್ ಟೈಮ್ ಈ ಸಾಂಗ್ ಕೇಳಿದೆ ಸರ್. ತುಂಬಾ ಅದ್ಭುತವಾಗಿತ್ತು ದೇವರಾಶೀರ್ವಾದ. 11:30 ನಾವು ಮೇಲೆ ಬಂದ್ವಿ. ನಾನು ಅನ್ಕೊಂಡೆ ಬೇಗ ನನ್ನ ಕೈ ಮೈಕ್ ಸಿಗುತ್ತೆ ಅಂತ, ಆದ್ರೂ ಸ್ವಲ್ಪ ತಡ ಆಯಿತು. ಕಾರ್ಯಕ್ರಮಗಳು ಹಾಗಿದೆ. ಮೈಕ್ ಯಾಕೆ ನಾನು ಕೇಳ್ತೀನಿ ಬೇಗ ಅಂದ್ರೆ, ನಾನು ಬೇಗ ನಿಲ್ಸಲ್ಲ ಅಂತ ನನ್ನ ಪ್ರಾಬ್ಲಮ್. ನಿಮಗೆ ಬೋರ್ ಆಗಬಾರ್ದು, ಕೂತ್ಕೊಂಡು ಸೊಂಟ ನೋವು ಬರಬಾರ್ದು, ಕತ್ ನೋವು ಬರಬಾರ್ದು. ಬೇಗ ಕೊಟ್ಟರೆ ಬೇಗ ಮುಗಿಸೋಣ ಅಂದ್ಕೊಂಡೆ. ಲೇಟಾಗಿ ಕೊಟ್ಟಿದ್ದಾರೆ. ಅಡುಗೆ ಎಲ್ಲ ಸಿದ್ಧ ಆಗಿದೆ ಅಂತ ಅನ್ಸುತ್ತೆ. ಹೊಟ್ಟೆ ಹಸಿವಾದ್ರೂ ಪರವಾಗಿಲ್ಲ. ಜಾಸ್ತಿ ಹೊತ್ತು ನಾವು ಸ್ವಲ್ಪ ದೇವರ ವಾಕ್ಯವನ್ನು ಕೇಳೋಣ. ದೀಕ್ಷಾ ಸ್ಥಾನಕ್ಕೆ ಮಕ್ಕಳು ಸಿದ್ಧರಾಗಿದ್ದಾರೆ. ಇದರ ಬೈಬಲ್ ಸ್ಟಡಿಯನ್ನು ಅವ್ರು ಕೊಟ್ಟಿದ್ದಾರೆ. ಇದು ಇವತ್ತು ಎಷ್ಟು ಜನ ಬರ್ತ್ಡೇ ಡೇಟ್ಸ್, ವೆಡ್ಡಿಂಗ್ ಡೇಟ್ಸ್ ಅದ್ರ ಮರಿತಿರೋ ಗೊತ್ತಿಲ್ಲ. ಈ ಡೇಟ್ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಕು. ಯಾಕೆಂದ್ರೆ ಇದು ಹೊಸ ಮರುಹುಟ್ಟು, ನಿಮ್ಮ ಜೀವನದಲ್ಲಿ ಹೊಸ ಹುಟ್ಟು, ಹೊಸ ಜೀವನ ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ ಕ್ರಿಸ್ತನಲ್ಲಿ. ಈ ದಿನಾಂಕ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಬೇಕು. ಇದು ದೇವರು ವಿಶೇಷವಾಗಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಆಶೀರ್ವಾದ ಮಾಡಿ ಅನ್ನೋದು ನನ್ನ ಪ್ರಾರ್ಥನೆ. 2 ದಿವಸಗಳಿಂದ ಯೇಸು ಸ್ವಾಮಿ 2ನೇ ಬರೋಣದ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ. ನಾನು ಆ ಟಾಪಿಕ್ಕೇನೆ ಮುಟ್ಟಿಲ್ಲ. ಎಷ್ಟು ಜನ ಯಾರು ನನ್ನನ್ನು ಕೇಳಲೇ ಇಲ್ಲ. ಪಾಸ್ಟ್ರೆ ಅಲ್ಲಿ ಹಾಕಿರೋದು ಯೇಸು ಸ್ವಾಮಿ 2ನೇ ಬರೋಣ, ಆದ್ರೆ ನನ್ನ ಟೀಚಿಂಗ್ ಬೇರೆ ಥರನೇ ಇದೆ. ನಾನು ಯಾರಾದ್ರೂ ಕೇಳ್ತಾರೆ ನಾವು ನೆನ್ನೆ ಮೊನ್ನೆ ಅಂತ ಅನ್ಕೊಂಡು ಯಾರು ಕೇಳಲಿಲ್ಲ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಆ ಯೇಸು ಸ್ವಾಮಿ 2ನೇ ಬರೋಣಕ್ಕೆ ನಾವು ನಮ್ಮ ನಡವಳಿಕೆಗಳನ್ನ ಹೇಗೆ ಸಿದ್ಧ ಮಾಡ್ಕೋಬೇಕು ಅಂತ ಮಾತಾಡ್ತಾ ಇದ್ದೀನಿ. ಆದ್ರೆ ಯೇಸು ಸ್ವಾಮಿ ಬರೋಣದ ಸೂಚನೆ ನಾನು ಏನೂ ಹೇಳಿಲ್ಲ. ಹೌದಾ? ಮೋಸ್ಟ್ಲಿ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಬಿಟ್ಟು, ನಾವು ಈ ಲೋಕದಲ್ಲಿ ಹೇಗೆ ನಮ್ಮನ್ನ ಸಿದ್ಧಪಡಿಸ್ಕೋಬೇಕು ಅನ್ನೋದನ್ನ ಮಾತ್ರ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಅದೇ ಇರುತ್ತೆ. ದಯವಿಟ್ಟು ಪ್ರಾರ್ಥನೆ ಮಾಡ್ರಿ. ಈ ಪ್ರಸಂಗ ಕೇಳಿದವರು ಚೆನ್ನಾಗಿದೆ ಯಾರು ಹೇಳ್ಬೇಡಿ. ಚೆನ್ನಾಗಿದೆ ಅಂದ್ರೆ ಅದು ಮನಸ್ಸು ಹೋಗಿಲ್ಲ ಅಂತ ಅರ್ಥ. ಒಂದ್ ವೇಳೆ ಮನಸ್ಸು ಹೋಗಿದ್ರು ಅದರಂತೆ ನಾವು ನಡೆಯಕ್ಕೆ ನಮ್ಮನ್ನ ನಾವು ತಿದ್ಕೊಳ್ಳಲ್ಲ ಅಂತ ಅರ್ಥ. ಒಂದ್ ವೇಳೆ ಅದೇನಾದ್ರೂ ನಮಗೆ ಚುಚ್ಚಿದ್ರೆ ನಾವ್ ಯಾರಿಗೂ ಹೇಳಲ್ಲ. ಈ ವಾಕ್ಯ ನನಗೆ ಬಂದಿದೆ, ನನ್ನಲ್ಲೇನೋ ದೇವರು ನೋಡ್ತಾ ಇದ್ದಾನೆ, ನನ್ನಲ್ಲೇನೋ ಬದಲಾವಣೆ ಸ್ವಾಮಿ ಬಯಸ್ತಾ ಇದ್ದಾನೆ, ನಾನು ಬದಲಾವಣೆ ಆಗ್ಬೇಕು ಅಂತ ಮೌನವಾಗಿ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಾ. ದಯವಿಟ್ಟು ಅಂಥ ಬದಲಾವಣೆ ನನ್ನ ಕುಟುಂಬದ ಜೀವಿತದಿಂದ ಹಿಡಿದು ನಿಮ್ಮವರೆಗೂ ಸಹ ಬರಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ ಆಗಿದೆ. ನನ್ನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ಸ್ವಾಮಿ, ಅಲ್ಪನಾದಂಥ ನನ್ನನ್ನು, ಪಾಪಿಯಾದಂಥ ನನ್ನನ್ನು ನಿನ್ನ ಪರಿಶುದ್ಧವಾದಂಥ ವಾಕ್ಯವನ್ನು ಸಾರಲಿಕ್ಕೆ ಉಪಯೋಗ ಮಾಡಿಕೊಂಡಿದ್ದೇನೆ. ಮೊದಲು ನನ್ನ ಕುಟುಂಬದ ತಪ್ಪು, ಪಾಪ, ದೋಷ, ಅಪರಾಧಗಳನ್ನು ಮನ್ನಿಸು. ಈ ವಾಕ್ಯಗಳು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದ ಜೀವಿತದಲ್ಲಿ ನೆಲೆಯೂರಲಿ. ಅದರಂತೆ ನಾವು ಬದುಕುವಂಥ ಅವಕಾಶ ಕೊಡು. ನಿನ್ನ ಬರೋಣಕ್ಕೆ ನಾವು ಸಹ ಸಾಕ್ಷಿಗಳಾಗುವ ಹಾಗೆ ನೀನು ಕಾರ್ಯ ಮಾಡು. ಬಂದಿರತಕ್ಕಂಥ ಎಲ್ಲ ಮಕ್ಕಳು ಬಂದ ಹಾಗೆ ಹೋಗದೆ ನಿನ್ನ 2 ವರ್ಷ ಆತ್ಮದ ಬಲವನ್ನು ಪಡೆದವರಾಗಿ ನಿನಗೋಸ್ಕರ ಜೀವಿಸಿ ಪರಲೋಕದಲ್ಲಿ ನಾವು ಸಹ ಬಾಧ್ಯಸ್ಥರಾಗಬೇಕು, ವಾಸ ಮಾಡಬೇಕು ಕ್ರಿಸ್ತನ ಜೊತೆ ಎಂಬುದಾದಂಥ ತೀರ್ಮಾನದೊಂದಿಗೆ ಹೊರ ಹೋಗುವ ಹಾಗೆ ಪ್ರತಿಯೊಬ್ಬೊಬ್ಬರ ತನು ಮನವನ್ನು ಮುಟ್ಟಿ ನಡೆಸು ಎಂದು ಯೇಸುವಿನ ಮುಂದೆ ನಾನು ಹೇಳುತ್ತೇನೆ ಸ್ವಾಮಿ. ಈ ಪದ ನೀವು ಕೇಳಿದ್ದೀರಾ? ಹಿಪೋಕ್ರೈಟ್ಸ್ ಕೇಳಿದ್ದೀರಾ? ಏನಂತಂದ್ರೆ ಹಿಪೋಕ್ರೈಟ್ಸ್ ಅಂತ ಹೆಸರು ಕೇಳಿದ್ದೀರಾ? ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಹಿಪೋಕ್ರೈಟ್ಸ್? ನಾಟಕ. ಇನ್ನೊಂದು ಪದ ಸರ್ ಓಕೆ. ಹಿಪೋಕ್ರೈಟ್ಸ್
ಸಾಮಾನ್ಯವಾಗಿ ನಾವು ಬೈಬಲ್ಗಳಲ್ಲಿ ಓದ್ತೀವಿ, ಅದಕ್ಕೆ ಪಕ್ಕ ಕನ್ನಡ ಅನುವಾದ ಸತ್ಯವೇದದಲ್ಲಿ ಏನಂತಿದೆ ಅಂದ್ರೆ ಕಪಟಿಗಳು ಅಂತ ಬರೀತಾರೆ. ಸ್ಟೇಜ್ ಆಕ್ಟರ್ಸ್. ಏನದು? ಸ್ಟೇಜ್ ಮೇಲೆ ನಿಂತ್ಕೊಂಡು ನಾಟಕ ಮಾಡೋರು. ಯಾರು? ಪಾಸ್ಟರ್ಗಳು, ಅಧಿಕಾರಿಗಳು. ಒಪ್ಕೋಬೇಕು. ಹೇಳೋದೊಂದು ಮಾಡೋದೊಂದು ಅಂದ್ರೆ ಅವರೇ. ಹೇಳುವಾಗೆ ನಡೆಯೋದು ಅದು ಸ್ವಾಮಿ ಮಾತ್ರ ಇಷ್ಟ. ಅವ್ರು ಮಾತ್ರ ಪರಲೋಕ ರಾಜ್ಯ ಸ್ವಾಮಿ ಕರ್ಕೊಂಡು ಹೋಗ್ತಾನೆ. ಹೇಳೋದೊಂದು ಮಾಡೋದೊಂದು ಅಂದ್ರೆ ಅದು ಸ್ವಾಮಿಗೆ ಇಷ್ಟ ಆಗಲ್ಲ. ಪ್ರಕಟಣೆ ಹೇಳುತ್ತೆ, ಸತ್ಯವಾಕ್ಯವನ್ನು ಓದುವಂತವನು, ಕೇಳುವಂತವನು, ಅದರಂತೆ ನಡೆಯುವವನು ಧನ್ಯನು, ಭಾಗ್ಯವಂತನು. ನಮಗೆ ಪರಲೋಕ ಬೇಕು ಅನ್ನೋದಾದ್ರೆ, ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅನ್ನೋದಾದ್ರೆ, ನಿಮ್ಮಲ್ಲಿ ಕೇಳ್ಕೊಳ್ಳೋದಂಥದ್ದು ಕೇವಲ ಒಂದು, ಏನ್ ಕೇಳಿಸ್ಕೊಳ್ತೀರಾ ಅದರಂತೆ ಕಷ್ಟ ಆದ್ರೂ ನಡೀರಿ, ಇಷ್ಟಪಟ್ಟು ನಡೀರಿ. ನಮ್ಮ ಕುಟುಂಬ ನಮ್ಮಿಂದ ದೂರ ಹೋಗ್ತಾ ಇದೆ, ಚಿಂತೆ ಮಾಡಬೇಡಿ. ಸಂಬಂಧಗಳು ಕೈ ಬಿಟ್ಟು ಹೋಗ್ತಾ ಇದೆ, ಚಿಂತೆ ಮಾಡಬೇಡಿ. ದೇವರೆಲ್ಲಕ್ಕಿಂತ ದೊಡ್ಡವನು, ದೇವರೆಲ್ಲವನ್ನ ನೋಡ್ತಾ ಇದ್ದಾನೆ. ದೇವರು ನಮ್ಗೆ ಅದಕ್ಕಿಂತ ಉನ್ನತವಾದಂತಹ ಆಶೀರ್ವಾದ ಇಟ್ಟಿದ್ದಾನೆ ಅನ್ನೋದನ್ನು ದಯವಿಟ್ಟು ನಮ್ಮ ಮನಸ್ಸಿಗೆ ತಗೊಳ್ಳೋಣ. ನಾವು ಕಪಟಿಗಳಾಗೋದು ಬೇಡ, ಕಪಟಿಗಳಾಗೋದು ಬೇಡ, ಹಿಪೋಕ್ರೈಟ್ಸ್. ಪಾಪ, ಈ ಪದ ಕೇಳಿದ್ದೀರಾ? ಸಿನ್ ಪದ ಕೇಳಿದ್ದೀರಾ? ಏನಂಗಂದ್ರೆ ಸಿನ್ ಅಂದ್ರೆ ಏನು? ಪಾಪ ಅಂದ್ರೆ ಏನು? ದೇವರ ಓಕೆ. ಆಮೇಲೆ ಆಜ್ಞೆಗಳನ್ನ ಮೀರೋದು. ಆಮೇಲೆ ಯೇಸು ಸ್ವಾಮಿಯನ್ನು ನಂಬದೇ ಇರೋದು. ತುಂಬಾ ಜೋರಾಗಿ ಹೇಳ್ತಿದ್ದಾರೆ ಅವರು. ಆಮೇಲೆ ಮಾಡಬಾರದು ಮಾಡೋದು. ಅಮ್ಮ, ಸುಳ್ಳು ಹೇಳೋದು. ಓಕೆ. ಆಜ್ಞೆಗಳನ್ನ ಮೀರೋದು ಅಂದಾಗ ಎಲ್ಲ ಬಂದ್ಬಿಡ್ತು. ನಂಬದೇ ಇರೋದು, ಮಾಡಬಾರದು ಮಾಡೋದು. ಓಕೆ, ಎಲ್ಲ ಸರಿ, ಎಲ್ಲ ಸರಿ. ಅದಕ್ಕೆ ನಾನು ಆಡ್ ಮಾಡ್ತೇನೆ ಅಷ್ಟೇ. ಸೊ ಇನ್ನೂ ಸ್ವಲ್ಪ ಸೇರಿಸ್ಲಾ? ಪಾಪ ಅಂದ್ರೇನು ಅಂತ. ಇದು ಸ್ಪಿರಿಟ್ ಆಫ್ ಪ್ರಾಫೆಸಿ ಬರೆದಿದೆ. ಅದನ್ನು ನಾನು ನಿಮ್ಮ ಹತ್ರ ಹೇಳಿ ಆಮೇಲೆ ಏನ್ ಪಾಪ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಕೌನ್ಸಿಲ್ಸ್ ಆನ್ ಡಯಟ್ ಅಂಡ್ ಫುಡ್ ಅಂತ, ಪೇಜ್ ನಂಬರ್ 141 ಮತ್ತು 423. ಇದರಲ್ಲಿ ಎಲೆನ್ ಸೋಯಿಟಮ್ ಅವರು ಪಾಪ ಅಂದ್ರೆ ಅದಕ್ಕಿನ್ನ ಏನೇನು ಸೇರಿಸ್ತಾ ಇದ್ದಾರೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಇದು ನಿಮ್ಗೆ ತುಂಬಾ ಸಿಲ್ಲಿ ಅನಿಸ್ಬೋದು. ಏನಪ್ಪ ಇದು ಪಾಪನ ಅನಿಸ್ಬೋದು, ಅದು ದೊಡ್ಡ ಪಾಪ. ಮೊದಲನೇದಾಗಿ ಅಳತೆ ಮೀರಿ ಊಟ ಮಾಡೋದು ಪಾಪನ ಇಲ್ವಾ? ಹೊಟ್ಟೆ ನಮ್ಗೆ ಎಷ್ಟಿದೆ ಅಷ್ಟು ಊಟ ಮಾಡ್ತೀವಿ ಪಾಸ್ಟ್ರೆ, ಅದು ಹೆಂಗದು ಅಳತೆ ಮೀರಿ ಊಟ ಮಾಡ್ರೆ ಪಾಪ ಆಗುತ್ತಾ ಅಂತ ನಿಮ್ ಪ್ರಶ್ನೆ ಆಗ್ಬೋದು. ಅಳತೆ ಮೀರಿ ನಾವು ಊಟ ಮಾಡೋದು ಪಾಪನ ಇಲ್ವಾ? ಸತ್ಯವೇದನೆ ಹೇಳುತ್ತೆ, ಹೌದಲ್ಲ? ನಮ್ಮ ಗಂಟ್ಲಿಗೆ ಏನ್ ಹಾಕಬೇಕಂತೆ? ಕತ್ತಿ ಹಾಕಬೇಕಂತೆ. ಅಳತೆ ಮೀರಿ ಊಟ ಮಾಡ್ಬೇಡ್ರಿ. ಚೆನ್ನಾಗಿದೆ ಅಂತ ಜಾಸ್ತಿ ತಿನ್ಬೇಡ್ರಿ. ಅದು ಸಮಸ್ಯೆಗೆ, ಕಾಯಿಲೆಗೆ ಎಡೆ ಮಾಡಿಕೊಡ್ತದೆ. ದೇವರನ್ನ ಮರೆಸುವಂತೆ ಮಾಡುತ್ತೆ. ಕಣ್ಣಿಗೆ ತಂಪಾದ ನಿದ್ದೆ ಕೊಡುತ್ತೆ. ಚರ್ಚಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಕೇಳ್ತಾ ಹಾಗೆ ಮಲಗಿಬಿಡ್ತೀವಿ. ಯಾಕೆ? ಹೊಟ್ಟೆ ತುಂಬಾ ತುಂಬಿರುತ್ತೆ. ಅಳತೆ ಮೀರಿ ಊಟ ಮಾಡೋದು ಪಾಪ ಅಂತ ಹೇಳುತ್ತೆ. ಒಬ್ಬ ಪಾಸ್ಟ್ರಿಗೆ ಪ್ರಸಂಗ ಮಾಡ್ತಿದ್ರು. ಗಂಡ ಹೆಂಡತಿ ಪಕ್ಕದಲ್ಲಿ ಕೂತಿದ್ರು. ಯಾರಲ್ಲಿ ಗಂಡ ಹೆಂಡತಿ ಪಕ್ಕದಲ್ಲಿ ಕೂತಿದ್ರ? ಈ ಸಭೆ ಬೇರೆ ಬೇರೆ ಮಾಡ್ಬಿಟ್ಟಿದೆ. ಗಂಡ ಹೆಂಡತಿ ಪಕ್ಕದಲ್ಲಿ ಕೂತಿದ್ರು. ಪಾಸ್ಟರ್ ಪ್ರಸಂಗ ಮಾಡ್ತಿದ್ದಾರೆ. ಗಂಡ ಪ್ರಸಂಗನ ಹಾಗೆ ಕೇಳಿ 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 ಹಂಗೆ ನಿದ್ದೆ ಮಾಡ್ಬಿಟ್ಟಿದ್ದಾನೆ. ಪಾಸ್ಟರ್ ಕೇಳ್ತಾರೆ, ಏನಮ್ಮ ನಿನ್ ಗಂಡ ನಿದ್ದೆ ಮಾಡ್ತಿದ್ದಾನೆ, ಇಬ್ಬರಿಸೋದಲ್ವಾ? ಅದಕ್ಕೆ ಆಕೆ ಹೇಳ್ತಾರೆ, ನಿಮ್ ಪ್ರಸಂಗ ಕೇಳಿ ನಿದ್ದೆ ಮಾಡ್ತಿದ್ದಾನೆ, ನೀವೇ ಇಬ್ಬರಿಸಿ ಪಾಸ್ಟರ್. ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ರೆ ಏನ್ ಬರುತ್ತೆ? ನಿದ್ದೆ. ಎಷ್ಟೋ ಜನ ಚರ್ಚಲ್ಲಿ ನಿದ್ದೆ ಮಾಡ್ತಾರೆ ಗೊತ್ತಾ? ಸ್ವಾಮಿ ಕರೆದಿರೋದು ವಿಶ್ರಾಂತಿ ಕೊಡ್ತೀನಿ ಅಂದ್ರೆ ಅದಕ್ಕ ಬಂದು ನಿದ್ದೆ ಮಾಡ್ಕೊಳ್ಳಿ, ಹಂಗೆ ಒಂದು ಚಾಪೆ ತಗೊಂಡ್ಬನ್ನಿ, ಬಿಲ್ಲ ತಗೊಂಡ್ಬನ್ನಿ, ಮರ್ಕೊಂಡು ಹೋಗಿ. ಅದ ಅತಿಯಾಗಿ ಊಟ ಮಾಡೋದು ಏನಂತಮ್ಮ? ಅದು ನಾನ್ ವೆಜ್ ಆಗ್ಲಿ ವೆಜ್ ಆಗ್ಲಿ, ಬರೀ ಅನ್ನ ಟೊಮೊಟೊ ಗೊಜ್ಜಾದ್ರೂ ಸರಿ, ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಬಿರಿಯಾನಿ ಆದ್ರೂ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ನಾನು ಇಲ್ಲಿಂದ ಬಿರಿಯಾನಿ ತಿನ್ನಿ ಹೇಳ್ತಾ ಇಲ್ಲ, ಅದು ಹೇಳೋದು ತಪ್ಪು. ಈಗಾಗಲೇ ನಾವು 7th ಡೇ ಅಡ್ವೆನ್ಸ್ಡ್ ಆಗಿರ್ತಕ್ಕಂಥ ನಾವು ಈಗಾಗಲೇ ಅದರಿಂದ ಹೊರಗಡೆ ಬರಬೇಕಾಗಿತ್ತು. ಈಗಲೂ ಬರಬಹುದು, ಬರಬೇಕು ಅನ್ನುವಂಥದ್ದು ಎಲೆನ್ ವೈಟಮರ್ ಅವರ ಮಾತು. ಅಂತ್ಯದ ದಿನಮಾನಗಳಲ್ಲಿ ದೇವರ ವಾಕ್ಯವನ್ನ ತೀಕ್ಷ್ಣವಾಗಿ ನಾವು ಕೇಳಿಸ್ಕೊಂಡು ಸ್ವಾರ್ಥ ಸಾರಬೇಕು ಅನ್ನೋದಾದ್ರೆ ನಾವು ವೆಜಿಟೇರಿಯನ್ ಆಗ್ಬೇಕು ಅಂತ ಬರೀತಾರೆ. ಯಾಕೆ? ಮಂದ ಆಗುತ್ತೆ ಊಟ,
ಮಂದಾದ್ರೆ ಕೊಬ್ಬಿನಂಶ ಜಾಸ್ತಿ ಆಗುತ್ತೆ. ಕೊಬ್ಬಿನಂಶ ಜಾಸ್ತಿ ಆದ್ರೆ ಕಾಯಿಲೆಗಳು ಹುಟ್ಟುಕೊಳ್ತದೆ. ಮಂದಾದಾಗ ನಮ್ಮ ಕಿವಿಗಳು ಮಂದ ಆಗ್ತದೆ, ದೇವರ ವಾಕ್ಯದ ಕಡೆ ಸರಿಯಾಗಿ ಗಮನ ಬರೋದಿಲ್ಲ. ಬಿರಿಯಾನಿ ತಿನ್ಬಿಟ್ಟು ಯಾರು ನಿಜವಾಗ್ಲೂ 1-2 ಅವರ್ ಕೂತ್ಕೊಂಡು ದೇವರ ವಾಕ್ಯ ಕೇಳ್ತೀರಿ ಹೇಳಿ? ನಾವು ಆಗಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ. ಪುಸ್ತಕ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ, ಅಂತ್ಯದ ದಿನಮಾನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈಗಾಗಲೇ ಎಲ್ಲವನ್ನ ವಿ ಹ್ಯಾವ್ ಟು ಗೋ ಟು ಓಲ್ಡ್ ಡಯಟ್ ಅಂತ ಹೇಳುದು. ಯಾವುದು ಓಲ್ಡ್ ಡಯಟ್? ಯಾವುದು ಓಲ್ಡ್ ಡಯಟ್? ಯಾವುದು? ಇನ್ ದ ಗಾರ್ಡನ್ ಆಫ್ ಈಡನ್ ಅಲ್ಲಿ ಸ್ವಾಮಿ ಏನನ್ನ ಕೊಟ್ಟ ಫಸ್ಟ್ ಆದಮ್ ಅವಳಿಗೆ, ಅದು ಓಲ್ಡ್ ಡಯಟ್. ಈ ಅಂತ್ಯದ ದಿನಮಾನಗಳಲ್ಲಿ ಎಲೆನ್ ವೈಟ್ ಅವರ ಮುಖಾಂತರ ಸ್ವಾಮಿ ನಮಗೆ ತಿಳಿಸ್ತಾ ಇರೋದೇನೆಂದ್ರೆ, ದಯವಿಟ್ಟು ನೀವೇನು ಊಟ ಮಾಡ್ತಾ ಇದ್ದೀರಿ ಅದರಲ್ಲಿ ವಿಷ ಇದೆ, ಅದರಲ್ಲೇನಿದೆ ಅದನ್ನ ಬಿಟ್ಟು ನೀವು ಬೆಳ್ಕೊಂಡು ನೀವು ಒಳ್ಳೆ ಗೊಬ್ಬರ ಹಾಕಿ ನಿಮ್ಮ ಕಣ್ಣು ಮುಂದೆ ಬೆಳೆದಂತ ಆಹಾರವನ್ನ ನೀವು ತಿನ್ಕೊಳ್ರಿ, ಅದನ್ನ ತಿಂದು ಆರೋಗ್ಯ ಪಡ್ಕೊಳ್ರಿ, ನೀವು ವಾಪಸ್ ಏನೇ ತೋಟಕ್ಕೆ ಬನ್ನಿ ಅಂತ. ಯೇಸು ಸ್ವಾಮಿ ಜೊತೆ 1000 ವರ್ಷ ಮೇಲೆ ಇರ್ತೀವಿ, ಸರಿ, ಅಲ್ಲೇ ಬಿಡ್ತಾನೆ ಸ್ವಾಮಿ ನಮ್ಮನ್ನ. ಏನ್ ಮಾಡ್ತಾನೆ? ಮತ್ತೆ ಈ ಲೋಕಕ್ಕೆ ಕರೆಸ್ತಾನೆ, ಮತ್ತೆ ಹೇಗೆ ತೋಟ ಮಾಡ್ತಾನೆ, ಮತ್ತೆ ಅಲ್ಲಿ ಅದೇ ಕಾಯಿ, ಅದೇ ಪಲ್ಯ, ಅದೇ ಹಣ್ಣು. ಅದನ್ನ ಈಗಲೇ ಅಭ್ಯಾಸ ಮಾಡ್ಕೋಬಾರ್ದು, ಬಿಡ್ಬೋದಲ್ಲ? ಅದು ಒಂದು ನಾನ್ ವೆಜ್, ಅದು ಸೈನ್ಸ್ ಹೇಳುತ್ತೆ, ಲ್ಯಾಬೊರೇಟರಿ ರಿಪೋರ್ಟ್ ಹೇಳುತ್ತೆ, ನಾವು ತಿನ್ನುವಂತ ಆ ಒಂದು ನಾನ್ ವೆಜ್ ಪೀಸಸ್ ಏನಿದೆ ಅದು ಜೀರ್ಣ ಹಾಕ್ಲಿಕ್ಕೆ 7 ಗಂಟೆ ಬೇಕಂತೆ. ಎಷ್ಟು? 7 ಗಂಟೆ ಬೇಕಂತೆ. ಸುಮ್ಮನೆ ಉದಾಹರಣೆ ಕೊಡ್ತೀನಿ, ಮಧ್ಯಾಹ್ನ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದ ರಾತ್ರಿ ಊಟ ಮಾಡ್ತೀರಾ ಯಾರಾದ್ರು? ಯಾಕೆ? ಜೀರ್ಣ ಆಗಿರೋಲ್ಲ. ನಮ್ಮ ದೇಹ ದೇವರು ಸೃಷ್ಟಿ ಮಾಡಿರೋದು ನಾನ್ ವೆಜ್ ಮಿಷಿನ್ ಅಲ್ಲ ಇದು ನಾನ್ ವೆಜ್ ಮಿಷಿನ್ ನ ಡೈರೆಕ್ಟ್ ಮಾಡ್ಲಿಕ್ಕಲ್ಲ, ಮಿಕ್ಸಿ ಇದು ರುಬ್ಬೋಕೆ, ನಾನ್ ವೆಜ್ ಅಲ್ಲ. ಇದು ವೆಜಿಟೇರಿಯನ್ ಊಟವನ್ನು ರುಬ್ಬಲಿಕ್ಕೆ ಮಿಕ್ಸಿ ಮಾಡಿದ್ದಾನೆ ಸ್ವಾಮಿ. ಇದು ಕರಗಬೇಕು ಚೆನ್ನಾಗಿ, 2 ಅವರ್ 3 ಅವರ್ 4 ಅವರ್ ಕರ್ಕೊಡ್ಬೇಕು. ಏನೇ ತಿಂದ್ರು ಕರ್ಕೋಗ್ಬಿಡ್ಬೇಕು, ಅವಾಗಲೇ ನಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ. ಅದು ಕರೆಕ್ಟಾ ಇಲ್ಲ, ಹೊಟ್ಟೆ ಉಬ್ರ ಆಗಿದೆ, ಹೊಟ್ಟೆ ಜಾಸ್ತಿ ಆಗಿದೆ, ಊಟ ಜಾಸ್ತಿ ಆಗಿದೆ ಅಂದ್ರೆ ಅಲ್ಲೇನೋ ಸಮಸ್ಯೆ ಇದೆ. ಸ್ವಲ್ಪ ಕಾಲಕ್ಕೆ ಮಾತ್ರ ಸ್ವಾಮಿ ಅನುಮತಿ ಕೊಟ್ಟ ಮಾಂಸಾಹಾರ ತಿನ್ರಿ, ಯಾಕೆಂದ್ರೆ 150 ದಿನ ನೀರಿದೆ ಭೂಮಿ ಮೇಲೆ, ನೀವೇನು ಬೆಳೆ ಬೆಳೆಯಕ್ಕಾಗಲ್ಲ. ಸ್ವಲ್ಪ ದಿವಸ ನೀವೇನ್ ಮಾಡ್ರಿ, ಸ್ವಲ್ಪ ದಿವಸ ನಾನ್ ವೆಜ್ ತಿನ್ರಪ್ಪ, ಅದು ಆರೋವರೆಗೂ. ಅದಾದ್ಮೇಲೆ ಮತ್ತೆ ನೀವೇನ್ ಮಾಡ್ರಿ, ಬೆಳ್ಕೊಳ್ರಿ, ಬೆಳ್ಕೊಂಡು ತಿನ್ರಿ. ಆದ್ರೆ ಅದು ಅಭ್ಯಾಸ ಆಗೋಯ್ತು. ಎಲ್ಲಿವರೆಗೂ ಅಭ್ಯಾಸ ಆಗೋಯ್ತು? ಅದು ಬಿಡೋದಿಲ್ಲ. ಸ್ವಾಮಿ ನೀನ್ ಬತ್ತಿಯೋ ಬರಲ್ಲ, ನಾನು ಕರ್ಕೊಂಡು ಹೋಗಲ್ಲ ಗೊತ್ತಿಲ್ಲ, ನಾನ್ ಮಾತ್ರ ನಾನ್ ವೆಜ್ ಬಿಡಲ್ಲ. ತುಂಬಾ ಅಪಾಯ, ತುಂಬಾ ಅಪಾಯ ನಮ್ಮ ದೇಹಕ್ಕೆ ನಾನ್ ವೆಜ್. ಶುಗರ್ ಜಾಸ್ತಿ ಆಗಿದ ತಕ್ಷಣ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಡಾಕ್ಟರ್ ಹೇಳ್ತಾರಲ್ಲ, ಫಸ್ಟ್ ನೀವೇನ್ ಬಿಡ್ಬೇಕು? ನಾನ್ ವೆಜ್ ತಿನ್ನೋದು. ಯಾಕೆ ಹೇಳ್ತಾರೆ ಅವರು? ಸುಮ್ಮನೆ ಹೇಳ್ತಾರೆ. ದೇವ್ರ ಹೇಳಿದಾಗ ನಾವು ಕೇಳಲ್ಲ. ಕಾಸು ಕೊಟ್ಟು ಅವನ ಹತ್ರ ಕಣಿ ಎಳಿಸ್ಕೊಂಡು ನಾವು ಬಿಡ್ತೀವಿ, ಕಾಸು ಕೊಟ್ಟು ಅವ್ನು ಹೇಳಾದ್ಮೇಲೆ ನಾವು ಬಿಡ್ತೀವಿ. ದೇವರು ಫ್ರೀಯಾಗಿ ಹೇಳ್ತಾ ಇದ್ದೀನಿ ಬಿಡ್ರಿ ಅಂತ ನಮಗೆ ಮನಸ್ಸು ಬರಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಾನೆ. ಮೊದಲನೇ ಪಾಪ ಏನಂತ ಎಲ್.ಎನ್.ಜಿ. ವಿಟಮರ್ ಹೇಳ್ತಾ ಇದ್ದಾರೆ, ಅತಿಯಾಗಿ ದಯವಿಟ್ಟು ಅದು ಪಾಪ. ಎರಡನೇದಾಗಿ ಹೆಚ್ಚು ಸಮಯ ಮಲಗೋದು ಪಾಪನ. ಇದು ಬರೀತಾರೆ, ನಾನು ಯಾವುದು ನನ್ನ ಸ್ವಂತ ಮಾತು ಹೇಳ್ತಾ ಇಲ್ಲ ಪ್ರೇರೆ, ಪವಿತ್ರಾತ್ಮ ಪ್ರೇರಿತವಾಗಿ ದೇವರಿಂದ ಬಂದಂತ ಮಾತುಗಳನ್ನ ಆಕೆ ಬರೆದಿರೋದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಅತಿಯಾಗಿ ಹೆಚ್ಚು ಸಮಯ ಮಲಗೋದು. ಎಷ್ಟವರು ಮಲಗ್ತೀವಿ? ಎಷ್ಟವರು ಮಲಗಬೇಕು? 6 ಗಂಟೆ, ಜಾಸ್ತಿ ಅಂದ್ರೆ 7 ಗಂಟೆ ಅಷ್ಟೇ. ಅದ್ರ ಮೇಲೆ ಮಲಗಬಾರದು. ಅದು ಯಾವಾಗ ಮಲಗಬೇಕು ಗೊತ್ತಾ? ರಾತ್ರಿ ಹೊತ್ತು ಮಲಗಬೇಕು, ಹಗಲೊತ್ತಲ್ಲ. ನೈಟ್ ಶಿಫ್ಟ್ ಪಾಸ್ ನಾವೇನ್ ಮಾಡೋದು? ಬೆಳಗ್ಗೆ ಮಲಗ್ತೀವಿ, ಅದು ನಿಮ್ ತಪ್ಪು. ಯಾಕೆ ಸೇರ್ಕೊಂಡ್ರಿ ಕೆಲಸಕ್ಕೆ? ಬಿಡಿ ಕೆಲಸನ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಸಾಕು. ನಮ್ಗೇನು ಊಟಕ್ಕೆ ಬೇಕು ತಾನೆ ದುಡ್ಡು, ಬೇರೆ ನಿಲ್ವಲ್ಲ. ನಮ್ಮ ಹತ್ರ ಕೋಟಿ ಇದ್ರು ನಾವೇನು ಸೇವೆಗೆ ಕೊಡ್ತಾ ಇದ್ದೀವಿ? ಇಲ್ಲ, ಸ್ವಾರ್ಥಿಗಳೇ ನಾವು. ಎಷ್ಟು ಬಂದ್ರು ನನಗೆ ಬೇಕು 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 ಅಂತಾನೆ ಇದೀವಿ. ಎಷ್ಟು ಬೇಕು ಅಷ್ಟು ತಗೊಳ್ಳಿ ದುಡ್ಡು. ಯಾಕೆ ರಾತ್ರಿ ಎಲ್ಲ ದುಡಿಯುವಂಥದ್ದೇನು? ಯಾರನ್ನ ಸಾಕ್ಬೇಕು ನೀವು? ರಾತ್ರಿ ಎಲ್ಲ ದುಡ್ದು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ. ಅವ್ರ ಅಪ್ಪ ಅಮ್ಮನ ಆರ್ಫನೇಜ್ ಅಲ್ಲಿ ಬಿಟ್ಟವ್ರೆ. ಸಾಕೋಕ್ಕಂತೂ ಯೋಗ್ಯತೆ ಇಲ್ಲ, ಆದ್ರೆ ಅವ್ರಿಗೆ ಏನ್ ಬೇಕೀಗ? ದುಡ್ಡು ಬೇಕು. ದೇವರ ನಿಯಮವನ್ನ ಮೀರಿ ಹಗಲೊತ್ತು ಮಲ್ಕೊಂಡು ರಾತ್ರಿ ಹೊತ್ತು ದುಡಿದು ಕಾಯಿಲೆ ಕಷ್ಟ ತರಿಸ್ಕೊಂಡು, ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಇವತ್ತು ಇದನ್ನ ನಾವು ಪಾಲನೆ ಮಾಡಲಿಲ್ಲ ಅಂದ್ರೆ ನಾವು ಬೇರೆಯವರಿಗೆ ಏನಂತ ಉತ್ತರ ಕೊಡೋದು? ಹೆಚ್ಚೊತ್ತು ಮಲಗೋದು ತುಂಬಾ ಪಾಪ, ಅದು ತಪ್ಪು. 6ರಿಂದ 7 ಗಂಟೆಗಳ ಕಾಲ ಮಾತ್ರ ಮಲಗಬೇಕಂತೆ. ಅದು ಮಲಗುವಂತ ಸಮಯ ಏನ್ ಗೊತ್ತಾ? ಎಷ್ಟು ಗಂಟೆಗೆ ಮಲಗಬೇಕು? ರಾತ್ರಿ 12 ಗಂಟೆಗೆ ಒಂದು ಸೀರಿಯಲ್ ನೋಡ್ಕೊಂಡು, 12 ಗಂಟೆಗೆ ಒಂದು ಮೂವಿ ನೋಡ್ಕೊಂಡು, ಯಾವುದೋ ಒಂದು ಎಪಿಸೋಡ್ ನೋಡ್ಕೊಂಡು 12:30 ಕಣ್ಣು ಮುಚ್ಚಿ ಬೆಳಿಗ್ಗೆ 7 ಗಂಟೆ ಕಣ್ಣು ಬಿಡೋದಾ? ಎಷ್ಟು ಗಂಟೆ ಮಲಗಬೇಕಂತೆ? 10:30 ಒಳಗಡೆ ನಾವು ಗಾಢ ನಿದ್ರೆಗೆ ಹೋಗಿರ್ಬೇಕಂತೆ. ಎಷ್ಟು? 10:30 ಒಳಗಡೆ ಗಾಢ ನಿದ್ರೆಗೆ ಹೋದ್ರೆ ಅದೊಂದು
ಆ, ಒಂದು ಏನಂತ ಕರೀತಾರೆ ಅದನ್ನ, ಆ ಒಂದು ಸೈಕಲ್ ನಮ್ಗೆ ಚೆನ್ನಾಗಾಗುತ್ತೆ. ಪ್ಲಸ್ ಒಂದು ಹಾರ್ಮೋನು ಕ್ರಿಯೇಟ್ ಆಗುತ್ತೆ. ಆ ಹಾರ್ಮೋನ್ 10:30 ಒಳಗಡೆ ಕ್ರಿಯೇಟ್ ಆಗಲಿಲ್ಲ ಅಂದರೆ ನೀನು ಎಷ್ಟೊತ್ತು ಮಲಗಿದ್ರು ವೇಸ್ಟ್. ಅದು ನಮಗೆ ಬೇಕು, ನಮ್ಮ ದೇಹಕ್ಕೆ ಆ ಹಾರ್ಮೋನ್ ಬೇಕು. 10:30 ಒಳಗಡೆ ದೀರ್ಘ ನಿದ್ರೆಯಲ್ಲಿದ್ರೆ ಮಾತ್ರ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ನೀವು 11:30ವರೆಗೂ ನೀನು ಎದ್ದು 12:30 ಗಾಢ ನಿದ್ರೆಗೆ ಹೋದ್ರೆ ಆ ಹಾರ್ಮೋನು ಅವಾಗ ಕ್ರಿಯೇಟ್ ಆಗಲ್ಲ. ನೀನು ನಿದ್ದೆ ಮಾಡಿದ್ರು ಸಹ ನಿನ್ನ ದೇಹಕ್ಕೆ ವಿಶ್ರಾಂತಿ ಸಿಗಲ್ಲ. ಎಲ್ಲ ಇಂಚು ಬರೀತಾರೆ. ನಾವು ಯಾಕೆ ಇದನ್ನು ತುಂಬಾ ತಾತ್ಸಾರ ಮಾಡ್ತಾ ಇದ್ದೀವಿ ನನಗೆ ಗೊತ್ತಿಲ್ಲ. ಕರೆಕ್ಟ್. ಊಟ ಮಾಡಿ ನಿದ್ದೆ ಹೋಗೋಷ್ಟು ಒಳಗಡೆ ಊಟ ಜೀರ್ಣ ಆಗಿದೆ. ಓದೋದ್ರ ಜೊತೆ ಒಂದ್ಸತಿ ನಾವು ಕಾರಲ್ಲಿ ಬರ್ಬೇಕಾದ್ರೆ ನಾನು ಅದೇ ಪಾಸ್ ಸಿಗಿಲ್ಲದೆ ಅಂತ ಅನ್ಸುತ್ತೆ. ನಮ್ದು ಅವಾಗ ಹಳೆ ಮನೆ, ತುಂಬಾ ಚಿಕ್ಕ ಮನೆ, ಹಂಚಿನ ಮನೆ, ಕರೆಂಟ್ ಇರಲಿಲ್ಲ. ಏನು ಬತ್ತಿ ಹಾಕೊಂಡು ಉರಿಸುವಂತ ಒಂದು ದೀಪ ಇತ್ತು. 6 ಗಂಟೆಗೆ ಅಡುಗೆ ಆಗೋಗೋದು, 7 ಗಂಟೆಗೆ ನಿದ್ದೆ ಮಾಡ್ತಿದ್ವಿ ನಾವು. ನಿದ್ದೆ ಮಾಡಿದ್ರೆ ನಮ್ಮಪ್ಪ ಹೊಡೆಯೋರು, 7 ಗಂಟೆ ಆಯ್ತು ಮಲ್ಕೊಳ್ಳೋ ಅಂತ. ಚೆನ್ನಾಗಿತ್ತು ಅವಾಗ. ಈಗ ಮೊಬೈಲ್ ಬಂತು, ನಿದ್ದೆ ಕೆಡಿಸ್ತಾ ಇದೆ, ಫ್ರೆಂಡ್ಸ್ ಇದ್ದಾರೆ ಬೇಕು ಅಂತ ಹಾಳು ಮಾಡ್ತಾರೆ. ಆ ಮೊಬೈಲ್ಗೆ ಎಷ್ಟು ನಾವು ಅಡಿಕ್ಟ್ ಆಗ್ತೀವಿ, ನಮ್ಮ ದೇಹವನ್ನ ದೇವರಿಂದ ಅಷ್ಟೇ ದೂರ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನಾನು ಇದರಲ್ಲಿ ಏನೇನೋ ಇದೆ, ನಾನು ಏನೂ ಹೇಳಲ್ಲ, ನನಗೇನು ಹೇಳೋದು ತುಂಬಾ ಇದೆ. 3ನೇದಾಗಿ ಇದನ್ನು ಕೇಳಿಸ್ಕೊಟ್ಟು ಚೆನ್ನಾಗಿ. ಪಾಪ ಅಂದ್ರೆ ಏನು ಅಂತ ಬರೀತಾರೆ ಅವರು. ದುರ್ಗುಟ್ಕೊಂಡು ನೋಡ್ತಾರೆ ಗೊತ್ತಾ, ಒಬ್ರನ್ನ ಗುರಾಯಿಸ್ತಾರೆ ಗೊತ್ತಾ. ಸರಿನಾ ತಪ್ಪ ಅಲ್ಲ? ಎಲೆ ಮೈಟಮ್ ತುಂಬಾ ಸ್ಪಷ್ಟವಾಗಿ ಬರೀತಾರೆ. ಒಬ್ರನ್ನ ನಾವೇನ್ ಮಾಡ್ಬಾರ್ದಂತೆ, ದುರ್ಗುಟ್ಕೊಂಡು ನೋಡ್ಬಾರ್ದು. ಇದರಲ್ಲಿ ಏನಿದೆ ತಪ್ಪು? ನಮ್ಮ ಕೋಪ ಬಂತು ನೋಡ್ದು, ಅದರಲ್ಲಿ ಏನಿದೆ? ಯಾರ ಮೇಲೆ ಯಾರು ಕೋಪ ಮಾಡ್ಕೊಳ್ಳೋ ರೈಟ್ಸ್ ನಮ್ಗೆ ಕೊಟ್ಟಿಲ್ಲ ಸ್ವಾಮಿ. ನೀಚ ಅಂತ ನಾವೇನಾದ್ರೂ ಹೇಳಿದ್ರೆ ನಾವು ನ್ಯಾಯ ತೀರ್ಪಲ್ಲಿ ನಿಂತ್ಕೊತೀವಿ ಅಂತ ಸ್ವಾಮಿ ಹೇಳ್ತಾನೆ. ಇನ್ ಗುರಾಯಿಸ್ಬಿಟ್ಟು ಏನರ್ಥ? ಏನೇನೋ ಬೈದ್ಬಿಡ್ತೀವಿ, ಕೋಪ ಬಂದು ಏನ್ ಬೇಕಾದ್ರೆ ಮಾತಾಡ್ಬಿಡ್ತೀವಿ. ಆದ್ರೆ ಸ್ವಾಮಿ ಹೇಳ್ತಾನೆ, ಮೂರ್ಖ ಅಂದ್ರೂ ತಪ್ಪು ಅಂತ ಹೇಳುತ್ತೆ, ನೀಚ ಅಂದ್ರೂ ತಪ್ಪು ಅಂತ ಹೇಳುತ್ತೆ. ನಿನ್ ಗುರಾಯಿಸೋದೆಲ್ಲಿಂದ ಬಂತು? ಅವನನ್ನು ಸ್ವಾಮಿ ಆತನ ಇಮೇಜ್ ಅಲ್ಲಿ, ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ನನ್ನನ್ನು ಸ್ವಾಮಿ ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ನಾನು ನನ್ನ ಸಹೋದರ ಸಹೋದರಿನ ಪ್ರೀತಿಯಿಂದ ನೋಡ್ಬೇಕೆ ವಿನಃ ನೋಡ್ಕೊಂಡಲ್ಲ. ತಪ್ಪು ಅಂತ ಬರೀತಾರೆ. ಒಂದು ವೇಳೆ ಇಷ್ಟು ದಿವಸ ನಾವೇನಾದ್ರೂ ಜಾಸ್ತಿ ಹೊಟ್ಟೆ ತುಂಬ ತಿಂದು ಜಾಸ್ತಿ ನಿದ್ದೆ ಮಾಡಿ ಯಾರನ್ನಾದ್ರೂ ದುರ್ಗುಟ್ಕೊಂಡು ನೋಡಿ ಇಂಥ ಪಾಪಗಳನ್ನ ಮಾಡಿದ್ರೆ ಇದು ಒಳ್ಳೆ ಸಮಯ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಮೊಣಕಾಲೂರಿ ದೇವರ ಹತ್ರ ಕ್ಷಮಾಪಣೆ ಕೇಳಿ, ಮುಂದೆ ನಾನು ಇದನ್ನು ಬಿಡ್ತೀನಿ ಅಂತ ಮುಂದಕ್ಕೆ ಹೋಗಿ ಖಂಡಿತ ದೇವರು ನಮ್ಗೆ ಆರೋಗ್ಯ ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ. ಇದು ಪಾಪ. ಇದೆಲ್ಲ ಸೇರಿ ಒಂದು. 2ನೇದು ಬರೀತಾರೆ, ಇದನ್ನು ಕೇಳಿಸ್ಕೊಳ್ಳಿ. ಎಷ್ಟು ಜನ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದೆ? ದೈವ ಕೈ ಎತ್ತಿ. ಆಯ್ತು, ನಾನೇನು ತರಿಸ್ಕೊಡಲ್ಲ, ಆರ್ಡರ್ ಮಾಡಲ್ಲ. ನಾನು ಟೀ ಕಾಫಿ ಕುಡಿತೀವಿ. ಕುಡಿಯೋದು ಸರಿನಾ ತಪ್ಪ? ನಾನು ಬೈಬಲ್ ಮುಖಾಂತರ ಕೇಳ್ತಾ ಇಲ್ಲ, ಸೈನ್ಸ್ ಮುಖಾಂತರ ಮಾತಾಡ್ತಾ ಇದ್ದೀನಿ. ಟೀ ಕಾಫಿ ದೇಹಕ್ಕೆ ಒಳ್ಳೇದ ಕೆಟ್ಟದ? ಅದು ನಿಮಗೆ ಗೊತ್ತು, ಸೈನ್ಸ್ ಮುಖಾಂತರ ಗೊತ್ತು. ನಾನು ಸ್ಪಿರಿಚುವಲ್ ಆಗಿ ಏನು ಅಂತ ನಾನು ಮೀನಿಂಗ್ ಆಮೇಲೆ ಹೇಳ್ತೀನಿ. ಸೈನ್ಸ್ ಪ್ರಕಾರ ಏನ್ ತಪ್ಪು? ಎಷ್ಟೋ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದೀರಿ ಇಲ್ಲಿ. ಹೀಗೆ ತಪ್ಪು, ಏನ್ ತಪ್ಪು, ಏನಿದೆ ಅದರಲ್ಲಿ? ಟೀ ಕಾಫಿಲಿ ಏನಿದೆ? ನಮ್ಮ ದೇಹವನ್ನ ಹಾಳು ಮಾಡುವಂತ ಅಂಶ ಅದರಲ್ಲಿ ಏನಿದೆ? ನಿಕೋಟಿನ್ ಇದೆ, ಕೆಫಿನ್ ಇದೆ, ಆಮೇಲೆ ಶುಗರ್ ಕಂಟೆಂಟ್ ಇದೆ. ಹಾಲು ಕುಡಿಬೋದು, ಹೋಗ್ಲಿ. ಹಾಲು ಬರೋದೇ ಪಾಪ ಹಸು ನನ್ನ ಕರು ಕೊಡಕ್ಕೆ. ಅದನ್ನು ಕಿತ್ತು ಕುಡಿತೀವಿ ಅಂದ್ರೆ ನಾವೆಂತ ಕೆಟ್ಟವ್ರು ಇರ್ಬೋದು. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಅದು ನಮ್ದು. ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೆ, ತಾಯಿ ಎಲ್ಲ ನಾವು ಕುಡಿಬೋದಾ ಬೇರೆಯವರು ಮಗು ಬಿಟ್ಟು? ಅದು ಮಾತ್ರ ನಾವು ಯೋಚನೆ ಮಾಡ್ತೀವಿ, ಈಗ ನನ್ನ ಮಗುವಿಗೆ ಮಾತ್ರ ಅಂತ. ಆಕಳು ಹಾಲು ಕೊಡುತ್ತೆ, ಅದು ಯಾರಿಗೋಸ್ಕರ? ಅದನ್ನ ಯಾಕೆ ನಾವು ಕಿತ್ತು ತಿಂತೀವಿ? ಅದ್ರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ. ನಾವು ತಿಂದು 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 ಪಾಪ ಇವತ್ತೆಲ್ಲ ಹಸು ಕರುಗಳೆಲ್ಲ ಬಡಲಾಗ್ಬಿಟ್ಟಿದೆ. ಅದೆಲ್ಲ ಪ್ರೋಟೀನ್ ನಾವು ತಗೋತಾ ಇದ್ದೀವಿ. ಹಾಲು ಕುಡಿಬಾರ್ದು. ಸ್ವಲ್ಪ ಹೊತ್ತು ನೀವು 1 ಅವರ್ ಹಾಲು ಹಂಗೆ ಬಿಡಿ, ಅದ್ರ ಮೇಲೆ ಒಂದು ಕೆನೆ ಕಟ್ಟುತ್ತೆ ಗೊತ್ತಾ? ಕೆನೆ ಕಟ್ಟುತ್ತೆ ಗೊತ್ತಾ? ಹಾಲು ಒಳಗಡೆ ಹೋದ್ರೆ ನಮ್ಮ ಶ್ವಾಸಕೋಶದಲ್ಲ ಕೆನೆ ಕಟ್ಟುತ್ತೆ. ಅದು ಫಿಲ್ಟರ್ ಆಗಲ್ಲ, ನಿಜವಾಗ್ಲೂ ಫಿಲ್ಟರ್ ಆಗಲ್ಲ. ಕೆಲವೊಂದು ಅಲ್ಲಲ್ಲೇ ಕೂತ್ಕೊಂಡು 5 ವರ್ಷ 10 ವರ್ಷ ಆದಾದ್ಮೇಲೆ ನಮಗೆ ಶ್ವಾಸಕೋಶದ
ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇದರಿಂದಾನೆ ಬರೀ ಪ್ಲೇನ್ ವಾಟರ್ ಮಾತ್ರ ಸ್ವಾಮಿ ತಗೊಳ್ಳಕ್ಕೆ ಹೇಳ್ದ, ಬರೀ ತಿಳಿಯಾದಂತ ನೀರು ಮಾತ್ರ ನೀವು ಕುಡೀರಿ ಅಂತ ಹೇಳ್ದ. ಆ ನೀರಿಗೆ ನಾವು ಆಡೆಡ್ ಆಗಿರೋದು ಅದು ಹಾಲಾಗ್ಲಿ, ಟೀ ಆಗ್ಲಿ, ಕಾಫಿ ಆಗ್ಲಿ, ಎಣ್ಣೆ ಆಗ್ಲಿ, ಡ್ರಿಂಕ್ಸ್ ಆಗ್ಲಿ, ಏನೇ ಆಗ್ಲಿ, ಅದೇನೇ ಕುಡಿದ್ರೆ ಯಾವ್ದಕ್ಕೆ ಎಫೆಕ್ಟ್ ಆಗುತ್ತೆ? ಲಂಗ್ಸ್ ಎಫೆಕ್ಟ್ ಆಗುತ್ತೆ. ನಾವ್ ಯಾಕೆ ಇನ್ನೂ ಕುಡಿತಾ ಇದೀವಿ ಆಗಿದ್ರೆ? ಇದು ಸೈನ್ಸ್ ಪ್ರಕಾರ ಅಂದ್ರೆ ಎಲಿಜಬೆಟ್ ಅವರು ಬರೀತಾರೆ, ಕಾಫಿ ಟೀ ಕುಡಿಯೋರ ನಾಲಿಗೆ ಹಿಡಿತದಲ್ಲಿ ಇರಲ್ಲ ಅಂತ. ಕೆಲವರು ಬೈತಾರೆ ಗೊತ್ತಾ, ನೀನ್ ನಾಲ್ಗೆ ಬಿಗಿಡಿದು ಮಾತಾಡೋರು ಕೇಳಿದ್ರೆ ಓಡು, ನಾಲ್ಗೆ ಬಿಗಿಡಿದು ಮಾತಾಡೋನು. ಟೀ ಕಾಫಿ ಕುಡಿತೇನೆ, ಅವ್ನಿಗೆ ಎಲ್ಲಿಂದ ಬರುತ್ತೆ ನಾಲ್ಗೆ ಬಿಗಿಡಿದು ಮಾತಾಡೋದು? ಟೀ ಕಾಫಿ ಯಾರು ಕುಡಿಯಲ್ಲ, ಅವ್ನು ಮಾತ್ರ ಯೋಚನೆ ಮಾಡ್ತಾನೆ ಮಾತಾಡ್ಲಿಕ್ಕೆ. ಅವ್ರ ಹತ್ರ ಎಷ್ಟು ಮಾತಾಡ್ಬೇಕು, ಏನು ಮಾತಾಡ್ಬೇಕು, ನಾನು ಮಾತಾಡೋದು ಎಷ್ಟು ತಪ್ಪಾಗುತ್ತೆ, ನಾನು ದೇವ್ರ ಮುಂದೆ ಎಲ್ಲಿ ಲೆಕ್ಕ ಕೊಡ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ. ಆದ್ರೆ ಟೀ ಕಾಫಿ ಕುಡಿಯೋರು ನಾಲಿಗೆ ಬಿಗಿ ಹಿಡಿಯಲ್ಲ ಅಂತ ಅದೇ ಎಲಿಜಬೆಟ್ ಅವರು ಬರೀತಾರೆ. ಇದು ನಂದಲ್ಲ. ಇವತ್ತು ಎಷ್ಟೋ ಜಗಳ ಬರೀ ನಾಲಿಗೆಲೆ ಆಗ್ತಾ ಇದೆ, ಎಷ್ಟೋ ಕೊಲೆಗಳು ನಾಲಿಗೆಲೆ ಆಗ್ತಾ ಇದೆ, ಎಷ್ಟೋ ಸಾವು ನಾವು ನಾಲಿಗೆಲೆ ಆಗ್ತಾ ಇದೆ. ಬೈಕ್ ಬಿಡ್ತೀವಿ, ಆ ಬೈಕ್ಗಳು ನಾವು ತಡ್ಕೊಳಕ್ಕಾಗಲ್ಲ, ಆ ನೋವಿಂದ ಅವರು ನೇಣಕ್ಕೆ ಹೋಗ್ತಾರೆ. ಎಷ್ಟು ಜನ ಎಷ್ಟು ಆಗಿಲ್ಲ ಇದೆಲ್ಲ, ಅದೆಲ್ಲ ಕಾರಣ ನಮ್ಮ ನಾಲಿಗೆಯಿಂದ. ಈ ನಾಲಿಗೆ ಏನಾಗುತ್ತೆ ಅಂತ ಗೊತ್ತಾ, ಆ ಟೀ ಕಾಫಿ ಅದು ನಾಲಿಗೆ ಒಳಗಡೆ ಸೇರಿದ್ರೆ ಅದು ಮಂದ ಆಗುತ್ತೆ. ಬೇರೆಯವ್ರ ಬಗ್ಗೆ ವಿಚಾರವಾಗಿ ಮಾತನಾಡಬೇಕಾದ್ರೆ ಅದು ತುಂಬಾ ಸುಲಭವಾಗಿ ಕೇವಲವಾಗಿ ಮಾತಾಡ್ಬಿಡ್ತೀವಂತ. ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನ ಮತ್ತು ನೋಯಿಸೋದನ್ನ ಮತ್ತು ಕೇವಲವಾದ ಮಾತುಗಳನ್ನ ಹಾಡೋದು, ಇದು ಆ ಟೀ ಕಾಫಿ ಕುಡಿಯೋರ ನಾಲಿಗೆಯಿಂದ ಆಗುವಂತ ದುಷ್ಪರಿಣಾಮಗಳು ಅಂತ ಆ ಫುಡ್ ಅಂಡ್ ಡಯಟ್ ಅನ್ನೋ ಪುಸ್ತಕದಲ್ಲಿ ಸ್ವಾಮಿ ಬರೆಸ್ತಾರೆ. ಈಗ ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ನೀವು ಹೇಳ್ಬಿಟ್ಟು ಹೋಗಿ ಪಾಸ್, ನಾನು ಈಗಲೇ ಟೀ ಕುಡಿಬೇಕು ಅನಿಸ್ತಾ ಇದೆ, ಈಚೆ ಹೋಗಿ ತಕ್ಷಣ ಫಸ್ಟ್ ಒಂದು ಟೀ ಹಾಕ್ತೀನಿ. ನಿಮಗ್ ಬಿಟ್ಟಿದ್ದು, ಹೇಳೋದು ನನ್ನ ಕರ್ತವ್ಯ, ಕೇಳೋದು ನಿಮಗ್ ಬಿಟ್ಟಿದ್ದು. ಸ್ವಾಮಿ ಇನ್ನೊಂದ್ಸತಿ ಯಾವಾಗಾದ್ರೂ ಈ ಕಡೆ ಬಂದಾಗ ಲೆಕ್ಕ ಕೇಳಿದಾಗ ನಾಗೋಳಿ ಚರ್ಚ್ ಮೆಂಬರ್ಸ್ ಎಲ್ಲ ಒಂದ್ ಕಡೆ ನಿಲ್ಸ್ಬಿಟ್ಟು, ಏನ್ರಿ ಅವತ್ತು ನಿಮಗೆ ಪಾಸಕ್ಕೆ ಹೇಳಿಸ್ಲಿಲ್ವಾ ಇದು ಮಾಡ್ಬೇಡ್ರಿ ಅಂತ ಕೇಳ್ತಾರೆ. ಅವಾಗ ನೀವೇನಂತ ಉತ್ತರ ಕೊಡ್ತೀರಿ? ಹೇಳಲಿಲ್ಲ, ಪಾಸ್ ಹೇಳಲಿಲ್ಲ ಅದನ್ನ ಅಂತ ನೀವು ಸುಳ್ಳು ಹೇಳ್ತೀರಿ. ಆಮೇಲೆ ಸ್ವಾಮಿ ಏನ್ ಮಾಡ್ತಾನೆ, ಈಗ ಇಲ್ಲಿ ರೆಕಾರ್ಡ್ ಆಗ್ತದೆ, ಸ್ವಾಮಿ ಹತ್ರ ಒಂದು ರೆಕಾರ್ಡ್ ಇದೆ, ಆ ರೆಕಾರ್ಡ್ ನಾನು ಮುಂದೆ ಹಾಕ್ಸ್ತೇನೆ, ನೋಡಿ 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 ಆ ಪಾಸ್ ಹಿಂಗಂದ್ರು ಇಲ್ಲಂದ್ರು ನೀವು ಕೇಳಿಸ್ಕೊಂಡ್ರಿ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾವು ನಿಜನ ಒಪ್ಕೊಳ್ಳಲ್ಲ, ಸಾಮಾನ್ಯವಾಗಿ ಒಪ್ಕೋತೀವ? ಇಲ್ಲ, ನಿಜ ಒಪ್ಕೊಂಡಿದ್ರೆ ಆದಾಮ ಅವ್ರು ಯಾಕೆ ತಪ್ಪು ಮಾಡ್ತಿದ್ರು? ಹಣ್ಣು ತಿಂದಿದ ತಕ್ಷಣ ಸ್ವಾಮಿ ನನ್ ತಪ್ಪಾಯ್ತು ಅಂತ ಕಾಲಕ್ಕೆ ಬಿದ್ದಿದ್ರೆ ಏನಾಗ್ತಿತ್ತು? ಅಲ್ಲೇ ಸರೋಗ್ತಿತ್ತು. ಅವ್ರೇನ್ ಕಾಲಕ್ಕೆ ಬಿದ್ದಿಲ್ಲ. ಅವ್ನು ಆದಾಮ ಕೇಳ್ತಾನೆ, ನಾನು ತಪ್ಪು ಮಾಡಿದೆ, ನೀನ್ ಕೊಟ್ಟಲ್ಲ ಇವಳನ್ನ ಮೋಸ ಮಾಡೋದು, ಇವಳದು ತಪ್ಪು ಅಂತ. ಅವಳು ಸುಮ್ಮನೆ ಒಪ್ಕೊಂಡ್ಲ? ಅವಳು ಯಾರಿಗೆ ಹೇಳಿದ್ರು? ನೀನ್ ಸೃಷ್ಟಿ ಮಾಡೋದಲ್ಲ ಹಾವು, ಅವಳು ಆ ಹಾವಿನಿಂದ ನಾನು ಯಾರು ಒಪ್ಕೊಳ್ಳಿಲ್ಲ, ನಾವ್ ಯಾರಿಗೂ ಒಪ್ಕೊಳ್ಳೋದೇ ಇಲ್ಲ. ಆ ಸ್ವಾಮಿ ತುಂಬಾ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ನೋಡಿನೇ ಸ್ವಾಮಿ ಏನ್ ಮಾಡ್ತಾನೆ, ಇವ್ರು ಇಷ್ಟೊಂದು ಹಠವಾಗಿದಾರಲ್ಲ ಅಂತ ಹೇಳಿ ಸ್ವಾಮಿನ ಪರಲೋಕ ರಾಜ್ಯ ಬಿಟ್ಟು ನಮಗೋಸ್ಕರ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ. ಇನ್ನಾದ್ರೂ ನಂಬ್ರಿ ಅಂತ ಸ್ವಾಮಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಯಾಕೆ ಹೆಚ್ಚು ಹೊತ್ತು ಪೀಠಿಕೆನೇ ಆಯ್ತು, ನನ್ನ ಸಂದೇಶಕ್ಕೆ ಹೋಗೋಣ. ಈಗ ತಾನೇ ಒಂದು ವಾಕ್ಯ ಓದಿದ್ರು, 62ನೇ ಅಧ್ಯಾಯ 2ನೇ ವಚನ, ಯೆಶಾಯನ ಬರೆದ ಪ್ರವಾದನ ಪುಸ್ತಕ 62ನೇ ಅಧ್ಯಾಯ 2ನೇ ವಚನ. ಏನಂತ ಹೇಳಿದ್ರೆ ಅದರಲ್ಲಿ, ದೇವರು ನಮಗೆ ಹೊಸ ಹೆಸರನ್ನ ಕೊಡ್ತಾನೆ. ಏನ್ ಕೊಡ್ತಾನಮ್ಮ? ಹೊಸ ಹೆಸರು. ಹಳೆ ಹೆಸರು ಏನಾಗ್ತಿ? ಈಗ ಏನಾಗಿದೆ? ಆನಂದರಾಜ್ ಜಾರ್ಜ್ ಚೆನ್ನಾಗಿಲ್ವ ಹೆಸರು? ಚೆನ್ನಾಗಿಲ್ವಾ? ರವಿಚಂದ್ರ ಚೆನ್ನಾಗಿಲ್ವ ಹೆಸರು? ಚೆನ್ನಾಗಿಲ್ಲ ಅಂತ ಪುಟ್ಟಸ್ವಾಮಿ ಅವರು. ಪುಟ್ಟಸ್ವಾಮಿ ಹೆಸರು ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತಾರೆ. ಓಕೆ, ಹಳೆ ಹೆಸರು, ಹಳೆ ಜೀವನ, ಹಳೆ ನಮ್ಮ ಆಲೋಚನೆಗಳು, ಹಳೆ ಗುಣ ಯಾವುದು ಪ್ರಲೋಕ ರಾಜ್ಯಕ್ಕೆ ಹೋಗಲ್ಲ. ಅದೆಲ್ಲ ಬರೀ ಈ ಲೋಕದ ಸೀಮಿತಕ್ಕೆ ಮಾತ್ರ. ಹೋಗೋಕ್ಕಿಂತ ಮುಂಚೆ ದೇವ್ರು ನಮ್ಮನ್ನ ಏನ್ ಮಾಡ್ತಾರಂತೆ? ಪರಿವರ್ತನೆ ಮಾಡ್ತಾರೆ. ಪರಿವರ್ತನೆ ಆಗಿರೋರು ಮಾತ್ರ, ಬದಲಾವಣೆ ಆಗಿರೋರು ಮಾತ್ರ, ತಮ್ಮ ನಡತೆಗಳನ್ನ ಶುದ್ಧ ಮಾಡ್ಕೊಂಡಿರೋರು ಮಾತ್ರ, ಈ ಲೋಕದ ಎಲ್ಲಾ ತರದ ದಂಡಾಚಾರಗಳನ್ನ ಹೊರಗಡೆ ಬಂದಿರೋರು ಮಾತ್ರ ಪರಲೋಕ ರಾಜ್ಯಕ್ಕೆ ಸ್ವಾಮಿ ಕರ್ಕೊಳ್ತಾನಂತೆ. ಈಗ ನಮ್ಮ ಪ್ರಶ್ನೆ, ಸ್ವಾಮಿ ನಮಗೆ ಹೊಸ ಹೆಸರನ್ನ ಕೊಡ್ಲಿಕ್ಕೆ ಹೋಗ್ತಾನೆ, ಆ ಹೊಸ ಹೆಸರು ತೆಗೆದುಕೊಳ್ಳಿಕ್ಕೆ ನಾವು ಸಿದ್ಧ ಆಗಿದೀವಾ? ಸಿದ್ಧನಾ? ನಿಮ್ಮ ಹೆಸರೇನಮ್ಮ? ಮಂಜುಳಾ. ಅವ್ರ ಹೆಸರು ಮಂಜುಳಾ. ಅವ್ರು ಸಿದ್ಧ ಆಗಿದ್ದಾರೆ ಬೇರೆ ಹೆಸರು ತಗೊಳ್ಳಿಕ್ಕೆ. ಯಾವ ಹೆಸರು ಬೇಕಮ್ಮ? ಏನಾದ್ರೂ ದೇವ್ರು ಯಾವ್ದು ಕೊಡ್ತಾನ? ನಾವು ಇದೇ ಹೆಸರು ಕರೀತಾನ ನಮ್ಮ ಪ್ರಲೋಕದಿಂದ? ಮಂಜುಳಾ ಬೊಮ್ಮ ಹೇಳ್ತಾನ? ಕೇಳಲ್ಲ. ಅವನಿಗೆ ಹೆಸರು ಬೇಕಾಗಿಲ್ಲ, ನಮ್ಮ ರೂಪ ಬೇಕಾಗಿಲ್ಲ, ನಮ್ಮ ಹಣ ಬೇಕಾಗಿಲ್ಲ, ನಮ್ಮ ಅಂತಸ್ತು ಬೇಕಾಗಿಲ್ಲ, ನಮ್ಮ ಸಂಬಂಧಿಕರು ಬೇಕಾಗಿಲ್ಲ. ನಮ್ಮ ಹೃದಯದ ಒಳಗಡೆ ಇರ್ತಕ್ಕಂಥ ಗುಣ ಏನಿದೆಯಲ್ಲ ಆ ಗುಣ ಮಾತ್ರ ಹಿಡಿದು ಸ್ವಾಮಿ ನಮ್ಮನ್ನ ಕರೀತಾನಂತೆ. ಇವತ್ತು ಆ ಗುಣ ಏನಾಯ್ತು? ಎಲ್ಲಿಟ್ಟಿದೀವಿ ನಾವು? ಜನ ನಮ್ಮನ್ನ ಹೊರಗಡೆ ನೋಡ್ತಾರೆ. ಈಗ ನೀವೆಲ್ಲ ನನ್ನನ್ನ ಔಟರ್ ಅಪಿಯರೆನ್ಸ್ ನೋಡ್ತಾ ಇದ್ದೀರಾ, ಅದ್ರ ಒಳಗಡೆ ನಾನು ಒಳ್ಳೆಯ ಕೆಟ್ಟವನ್ನ ಯಾರು ಗೊತ್ತು?
ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವ್ರನ್ನ ಒಂದ್ಸತಿ ಫಾಲೋ ಮಾಡ್ಬೇಕು ಅಂತ ನಾನು ಹಿಂದೆ ನೀವು ಬಂದ್ಬಿಟ್ರೆ ನಾನು ಸಿಕ್ಕಾಕಬಿಡ್ತೀನಿ ಕೆಲವರಿಗೆ. ನಾನು ಸಿಕ್ಕಾಕತ್ತೀನಿ. ಯಾಕೆ ಹೇಳಿ? ನಾನು ಮನುಷ್ಯ, ನಾನು ತಪ್ಪು ಮಾಡ್ತೀನಿ. ಆದರೆ ಹೇಳಾದ್ಮೇಲೆ ಆ ತಪ್ಪನ್ನು ನಾವೇನ್ ಮಾಡ್ಬೇಕಂತ ನಾನು ತಿದ್ಕೋಬೇಕು. ಇಲ್ಲಾಂದ್ರೆ ನಾನು ಹೇಳಬಾರ್ದು, ಇಲ್ಲಾಂದ್ರೆ ಹೇಳಲೇಬಾರ್ದು. ನಿಮಗೆ ಟೀ ಕಾಫಿ ಕುಡಿಬೇಡ ಅಂತ ಹೇಳ್ಬಿಟ್ಟು ನಾನು ಹೋಟ್ಲಲ್ಲಿ ಟೀ ಇಟ್ಕೊಂಡು ಕೂತ್ಕೊಂಡ್ರೆ ನೀವೇನ್ ಮಾಡ್ತೀರಾ? ನೀವೇನು ಮಾಡಲ್ಲ, ಪಟ್ ಅಂತ ಫೋಟೋ ಇಟ್ಕೊಂಡು ಸೋಷಿಯಲ್ ಮೀಡಿಯಾಗೆ ಹಾಕ್ತೀರಾ ಅಷ್ಟೇ, ಮರ್ಯಾದೆ ಕಳಿತೀರಾ. ಈಗೆಲ್ಲ ಹಂಗೆ ಆಗ್ತಾ ಇರೋದು. ಈಗ ಎಲ್ಲಾರು ಇವತ್ತು ಕೆಲಸ ಬಿಟ್ಟು ಹೋಗ್ತಾ ಇರೋದು, ಅವಮಾನ ಆಗ್ತಾ ಇರೋದು ಎಲ್ಲ ಈ ಮೊಬೈಲಿಂದ ಹಾಳಾದ್ರು. ಅಂದ್ರೆ ನಮ್ ತಪ್ಪು ಅಂತ ಅನಿಸಿದಾಗ ಯಾರು ನಮ್ಗೆ ಹೇಳ್ಬೇಕಾಗಿಲ್ಲ, ಪ್ರಾರ್ಥನೆ ಮಾಡ್ರಿ, ಬಿಡಬೇಕು. ಪಾಸ್ಟ್ರೆ ಇಷ್ಟು ವರ್ಷದಿಂದ ಕುಡಿತಾ ಇದ್ವಿ, ಅದನ್ನ ಬಿಡಕ್ಕಾಗಲ್ಲ ಅಭ್ಯಾಸ. ಹುಟ್ಟಿದಾಗಲೇ ಕಲ್ತ್ರ, ಹುಟ್ಟಿದ ತಕ್ಷಣ ಕಲ್ತ್ರ ಏನಿಲ್ವೇ, ಮಧ್ಯದಲ್ಲಿ ಬಂತು, ಮಧ್ಯದಲ್ಲಿ ಹೋಗ್ಲಿ. ಕಡೆಗೆ ಸ್ವಾಮಿ ಬರ್ತಾ ಇದ್ದಾನೆ, ಅವನಿಗೆ ನಾವು ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. ಏನಾದ್ರೂ ಬದಲಾವಣೆ ಬೇಕು. ಸ್ವಾಮಿ ನಮ್ಮನ್ನ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ. ಯೇಸು ಸ್ವಾಮಿ ಜೊತೆ ಅನೇಕ ಶಿಷ್ಯರಿದ್ದರು. ಅದರಲ್ಲಿ ಯೂದನು ಒಬ್ಬ. ಹೌದಾ? ಯೂದನು ಒಬ್ಬ. ಅವನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತಿದ್ದ ಇಲ್ವಾ? ಮಾಡ್ತಿದ್ದ ಅಂತ ನಮ್ಗೆ ಗುರುತೇನಿದೆ? ಯೂದ ಯೇಸು ಸ್ವಾಮಿನ ಪ್ರೀತಿ ಮಾಡದ್ನ ಇಲ್ವಾ ಅನ್ನೋದಕ್ಕೆ ಒಂದು ಗುರುತು ಬೇಕು. ಏನ್ ಗುರುತು ಕೊಟ್ಟ ಅವನು ಯೇಸು ಸ್ವಾಮಿಗೆ? ಐ ಲವ್ ಯು ಅಂತ ಹೇಳ್ದ. ಗೊತ್ತಾ ನಿಮ್ಗದು? ಹೇಳಿಲ್ವಾ? ಏನಂತ ಹೇಳ್ದ? ನಾನು ನೀವೆಲ್ಲ ನಿಂತ್ಕೊಂಡು ಕಾಯ್ತಾ ಇರ್ರಿ, ನಾನು ಹೋಗಿ ಒಬ್ಬ ವ್ಯಕ್ತಿ ನಾನೇನ್ ಮಾಡ್ತೀನಿ, ಹಗ್ ಮಾಡ್ತೀನಿ, ನಾನೊಂದು ಮುತ್ತು ಕೊಡ್ತೀನಿ. ನಾನು ಯಾರು ಮುತ್ತು ಕೊಡ್ತೀನೋ ಅವನೇ ಯೇಸು ಸ್ವಾಮಿ, ಅವ್ನು ಹಿಡ್ಕೊಳ್ಳೋದ್ರಿ. ಯಾರು ಹೇಳಿದ್ದು? ಪ್ರೀತಿ ಮಾಡ್ಲಿಲ್ವಾ ಯೇಸು ಸ್ವಾಮಿ? ನಾನು ಐ ಲವ್ ಯು ಅಂತ ಹೇಳಿಲ್ವಾ? ಒಂದು ಕಿಸ್ ಕೊಡ್ಲಿಲ್ವಾ? ಕೊಡ್ಲಿಲ್ವಾ? ಕೊಟ್ಟ. ಅದರಿಂದ ಗೊತ್ತಾಯ್ತು ಅವನೇ ಯೇಸು ಸ್ವಾಮಿ ಅಂತ. ಅವನ ಅರೆಸ್ಟ್ ಮಾಡಿದ್ರು. ಪ್ರೀತಿಯಲ್ಲಿ ಮೋಸ ಇದೆ ಅಂತ ನಾನು ಹೇಳಿ ಬರ್ತಾ ಇದ್ದೀನಿ. ಪ್ರೀತಿಲಿ ಏನಿದೆ? ಹುಡುಗ ಹುಡುಗಿಯರ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರೀತಿಲಿ ಏನಿದೆ? ಒಂದು ವೇಳೆ ಅವರು ಮದುವೆ ಆದ್ರೂ, ಮದುವೆ ಆದಾದ ಮೇಲೂ ಅವ್ರ ಬಾಯಿಂದ ಬರುವಂತ ಮಾತುಗಳು ಏನಿರ್ತದೆ ಗೊತ್ತಾ? ನಿನ್ನನ್ನು ನಾನು ಮದುವೆ ಆಗ್ಬಾರ್ದಾಗಿತ್ತು. ಕೇಳಿದಿರಾ? ಇವತ್ತು ಒಂದು ವೇಳೆ ನಾನು ಅವನ್ನ ಮದುವೆ ಆಗಿದ್ದಿದ್ರೆ ನಾನು ಎಲ್ಲೋ ಇರ್ತಿದ್ದೆ, ನಾನು ಅವಳನ್ನ ಮದುವೆ ಆಗಿದ್ರೆ ನಾನು ಎಲ್ಲೋ ಇರ್ತಿದ್ದೆ. ದೇವ್ರ ಮೊದಲೇ ಹೇಳ್ದ, ಅವ್ರ ಅಪ್ಪ ಅಮ್ಮನ ಮುಖಾಂತರ ಹೇಳಿಸ್ದ, ಬೇರೆಯವ್ರ ಮುಖಾಂತರ ಹೇಳಿಸ್ದ. ಅವಾಗ ನಾವು ಕೇಳಿಲ್ಲ, ನಮ್ಗೆ ಅವರೇ ಬೇಕು. ಅದಾದ್ಮೇಲೆ ಆ ಪ್ರೀತಿ ಏನಾಯ್ತು? ವಿಷ ಆಗೋದು. ಈಗ ನಮ್ಗೆ ಅವರು ಬೇಡ. ಅದನ್ನೆಲ್ಲ ಪಕ್ಕಕ್ಕೆ ಇಡೋಣ. ಯೇಸು ಸ್ವಾಮಿ ಪ್ರೀತಿಯಲ್ಲಿ ಕಳಂಕ ಇದೆಯಾ? ಯೇಸು ಸ್ವಾಮಿ ನಮ್ಮನ್ನ ಏನಾದ್ರು ಬಿಸ್ನೆಸ್ ಅಲ್ಲಿ ಏನಾದ್ರು ಪ್ರೀತಿ ಮಾಡ್ತಾ ಇದ್ದಾನ? ನೀನ್ ಕೊಡು ನಾನು ಕೊಡ್ತೀನಿ, ನಾನು ಕೊಡು ನೀನ್ ಕೊಡ್ತೀನಿ. ಹುಡುಗ ಏನಾದ್ರು ಪ್ರೆಸೆಂಟೇಶನ್ ಕೊಟ್ರೆ ಮಾತ್ರ ನೆಕ್ಸ್ಟ್ ನಾಳೆ ಹುಡುಗಿ ಆ ಕಡೆಯಿಂದ ಏನಾದ್ರು ಒಂದು ಸಣ್ಣದಾಗಿ ಒಂದು ಚಾಕ್ಲೇಟೋ ಏನೋ ಪ್ರೆಸೆಂಟೇಶನ್ ತಂದು ನನಗೂ ಕೊಡ್ತಾರೆ. ನಾನು ಕೊಡದೆ ಖಾಲಿ ಕೈಯಲ್ಲಿ ಐ ಲವ್ ಯು ಅಂದ್ರೆ ಯಾರವನು ಬರೀ ಐ ಲವ್ ಯು ಅಂತಾನೆ ಇದ್ದಾನೆ, ಕೈಯಲ್ಲಿ ಒಂದು ಗಿಫ್ಟು ಇಲ್ಲ ಅನ್ನಲ್ವ? ನಾನು ನೋಡ್ತಾ ಇದೀವಿ ನನ್ನ ಕಣ್ಣಾರೆ. ಸ್ವಾಮಿ ನಮ್ಮಿಂದ ಏನೂ ಬಯಸಲಿಲ್ಲ, ಆದ್ರೂ ಒಂದು ದೊಡ್ಡ ಗಿಫ್ಟೇ ಕೊಟ್ಬಿಟ್ಟ. ಎಂತ ಗಿಫ್ಟ್ ಅದು? ಜೀವನನೇ ಕೊಟ್ಬಿಟ್ಟ. ಕಲ್ಪನೆ ಶಿಲ್ಪದಿಂದ ಸತ್ತೇ ಹೋದ. ಮುಳ್ಳಿನ ಕಿರೀಟ ಇಟ್ಕೊಂಡ. ಆ ಕಿರೀಟ ಇಟ್ಬಿಟ್ಟು ಸುಮ್ಮನೆ ಬಿಡ್ಲಿಲ್ಲ, ಅದ್ರ ಮೇಲೆ ಕೋಲ್ ತಗೊಂಡು ಹೊಡೆದ್ರು. ಆ ಮುಳ್ಳನ್ನ ನಾನು ಮನೇಲಿ ನೋಡಿದೆ. ಒಬ್ರು ಇಸ್ರೇಲ್ಗೆ ಹೋಗಿದ್ರು. ಯೇಸು ಸ್ವಾಮಿ ತಲೆ ಮೇಲೆ ಇಟ್ಟಂತ ಆ ಮುಳ್ಳು ಎಷ್ಟು ಇಂಚು ದೊಡ್ಡದು, ಅದನ್ನ ತಂದು ಅವ್ರ ಮನೇಲಿ ಇಟ್ಟಿದ್ದಾರೆ. ನಾವು ಅನ್ಕೊಂಡು ಮಾಮೂಲಿ ಸಣ್ಣ ಪುಟ್ಟ ಒಂದು ಏನೊಂದು ಅರ್ಧ ಇಂಚು 1 ಇಂಚು ಇರ್ತದೆ ಅಂತ. 6 ಇಂಚು ಮುಳ್ಳಂತದ್ದು. ಎಷ್ಟು? ಮುಳ್ಳೇ 6 ಇಂಚು ಅಂದ್ರೆ ಅದನ್ನ ಕಿರೀಟ ಮಾಡಿ ಅದನ್ನ ತಲೆ ಮೇಲೆ ಇಟ್ಟು ಕೋಲಲ್ಲಿ ಹೊಡೆದ್ರೆ ಎಷ್ಟು ಒಳಗಡೆ ಹೋಗಲ್ಲ, ಎಷ್ಟು ನೋವಾಗಲ್ಲ. ಆ ಮುಳ್ಳನ್ನ ಮುರಿಲಿಕ್ಕೆ ಆಗಲ್ಲ, ಕೈಯಲ್ಲಿ ಮುರಿಲಿಕ್ಕೆ ಆಗಲ್ಲ. ಅದೇನೋ ತಗೊಂಡು ಅದನ್ನ ಹೊಡೆದ್ರೆ ಮಾತ್ರ ಕಟ್ಟಾಗುತ್ತೆ, ಕೈಯಲ್ಲಂತೂ ಮುರಿಲಿಕ್ಕೆ ಆಗಲ್ಲ. ಅಂಥ ದೊಡ್ಡ ಮುಳ್ಳು ಅಂದ್ರೆ. ಇವತ್ತು ಅಷ್ಟು ದೊಡ್ಡ ಮುಳ್ಳು ಸ್ವಾಮಿ ತನ್ನ ತಲೆ ಮೇಲೆ ಹಾಕೊಂಡು ನಮಗೋಸ್ಕರ ಹಿಂಸೆ ಪಟ್ಟನಲ್ಲ. ಆ ಪ್ರೀತಿಯಲ್ಲಿ ಏನಾದ್ರು ಕಳಂಕ ಇದ್ದ? ಸ್ವಾಮಿ ಹೇಳ್ತಾನೆ, ನನ್ನನ್ನ ನೀವು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀರಿ. ಎಷ್ಟು ಪ್ರೀತಿಯಿಂದ ಹೇಳೋದು ಗೊತ್ತಾ? ಎಷ್ಟು ಸಿಂಪಲ್ ಆಗಿ ಹೇಳ್ತಾನೆ ಗೊತ್ತಾ? ಕಂದ, ನನ್ನ ಉಪದೇಶವನ್ನ ಮರಿಬೇಡಪ್ಪ, ಮನಪೂರ್ವಕವಾಗಿ ನನ್ನನ್ನ ನೋಡು, ಪ್ರೀತಿ ಮಾಡು, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನನ್ನನ್ನ ಪ್ರೀತಿ ಮಾಡು. ಎಷ್ಟು ಪ್ರೀತಿಯಿಂದ ಹೇಳ್ತಾನೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೀತಿ ಅಂದಾಗ ಈ ಹಿಪೋಕ್ರೈಟ್ಸ್, ನಾನು ಮಾತಾಡ್ತಾ ಇರೋದು ಆ ಕಪಟತನ, ಆ ಯೂದನಲ್ಲಿ ಆ ಕಪಟತನ. ಹೊರಗಡೆ ಯೇಸು ಸ್ವಾಮಿನ ಪ್ರೀತಿ ಮಾಡೋ ತರ ನಾಟಕ ಆಡ್ತಾನೆ, ಆದ್ರೆ ಒಳಗಡೆ ಅವನಲ್ಲಿ ಏನಿತ್ತು? ನಿಜವಾದ ಪ್ರೀತಿ ಇರಲಿಲ್ಲ. ಅವನ ಪ್ರೀತಿ ಯಾವ್ದ್ರ ಮೇಲೆ ಇತ್ತು? ಯಾವ್ದ ಮೇಲೆ? ನಮಗ್ ಪ್ರೀತಿ ಇಲ್ವಾ? ನಮಗ್ ದುಡ್ಡು ಬೇಡವಾ?
ದುಡ್ಡು ಬೇಕು. ಇವತ್ತಿನ್ನೂ ಎಷ್ಟೋ ಜನ ಬರಬೇಕಾಗಿತ್ತು, ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ. ಇವತ್ತೇನೋ ರಿವೈವಲ್ ಮೀಟಿಂಗು ಪಾಸ್ ಎಲ್ಲ ಮನೆ ಹೋದ್ರು ಕರೆದ್ರು ಬಂದವ್ರೆ. ಇದೇ ಮುಂದಿನ ವಾರ ನೋಡಿದ್ರೆ ಈ ಸಭೆ ಎಷ್ಟು ಕಾಲ ಇರ್ತದೆ? ಎಷ್ಟು ಕಾಲ ಇರ್ತದೆ? ಎಲ್ಲರೂ ಎಲ್ಲಿ ಸಿಗ್ತಾರೆ? ಹೋದ್ರೆ ಕೆಲಸದಲ್ಲಿ ಸಿಗ್ತಾರೆ. ಅಂದ್ರೆ ಏನಂತ? ಯಾಕೆ ನಾವು ಸಭೆಗೆ ಬರಲ್ಲ ಅಂದ್ರೆ ನಾವು ಸ್ವಾಮಿ ಪ್ರೀತಿ ಮಾಡಲ್ಲ? ನಿಮ್ಗೇನ್ ಪಾಸೆ? ನಿಮ್ಗೇನೋ ನೀವು ಸಂಸ್ಥೆಯಲ್ಲಿ ಇದ್ದೀರಾ, ನಿಮ್ಗೆ ತಿಂಗಳಾದ್ರೆ ನಿಮ್ಗೆ ಸಂಬಳ ಬರ್ತದೆ. ನಾವು ದುಡಿಬೇಕು. 7 ದಿನ ಹೋಗಿದ್ರೆ ನಮ್ಗೆ ಕೂಲಿ ಕೊಡಲ್ಲ. ಕೂಲಿ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನೆಯವರೆಲ್ಲ ಏನಾಗ್ತಾರೆ? ಅಶ್ವ ಇರಬೇಕು, ಉಪವಾಸದಲ್ಲಿ ಇರಬೇಕು, ಕಷ್ಟ, EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಆಳು ಮೂಳು ಏನೆಲ್ಲ ಹೇಳ್ತೀರಿ. ಇದೆಲ್ಲ ದೇವ್ರಿಗೆ ಗೊತ್ತಿಲ್ವಾ? ನೀವು ಹೇಳ್ಬೇಕಾ ಬಾಯಿಂದ? ನಿಮ್ ಸೃಷ್ಟಿ ಮಾಡಿದಾಗಲೇ ದೇವ್ರಿಗೆ ಗೊತ್ತಿರ್ಲಿಲ್ವಾ ನಾನು ಯಾರನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ, ಅವ್ರಿಗೆ ಅಂತ ಸಂಸಾರ ಸಿಗುತ್ತೆ, ಅವ್ರಿಗೆ ಎಷ್ಟು ಕಷ್ಟ ಬರ್ತದೆ, ಅವರೆಲ್ಲ ಏನೆಲ್ಲ ಅನುಭವಿಸ್ತಾರೆ, ಸ್ವಾಮಿ ಏನು ಗೊತ್ತಿಲ್ವಾಗಿದ್ರೆ? ಎಲ್ಲ ಗೊತ್ತು, ನೀವೇನು ಹೇಳೋದು ಎಕ್ಸ್ಟ್ರಾ? ಯಾಕೆ ಹೇಳ್ತೀರಿ? ಬೆಂಗಳೂರಲ್ಲಿ ಹುಡುಗ ಇದ್ದಾನೆ, ಅವನು ಇಂಟರ್ವ್ಯೂ ಹೋದ. ನಾನು ಹೇಳೋದೆಲ್ಲ ನಿಜವಾದ ಇಲಿಸ್ಟ್ರೇಷನ್ಸ್. ನಮ್ಮ ಸೆಂಟ್ರಲ್ ಕನ್ನಡ ಚರ್ಚಲ್ಲಿ ಹುಡುಗ ಇದ್ದಾನೆ, ಅವನು ಇಂಟರ್ವ್ಯೂ ಹೋದ. ಇಂಟರ್ವ್ಯೂ ಹೋದಾಗ ಅವ್ನು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿದ ತಕ್ಷಣ ಅವ್ನು ಹೇಳ್ತಾರೆ ಸಾಟರ್ಡೆ ಸಂಡೇ ಆಫ್. ಅವನು IT BT ಸೆಂಟರ್ ಕೆಲಸ ಮಾಡ್ತಾನೆ. ನಿನಗೆ 2 ದಿನ ರಜಾ. ಯಾವಾಗ? ಸಾಟರ್ಡೆ ಸಂಡೇ ಆಫ್. ಈ ತರ ಸಿಕ್ಕಿದ್ರೆ ಜನ ಹೋಗಲ್ಲ ಯೂತ್ಸು. ಎಲ್ಲರೂ ಅದನ್ನೇ ಕಾಯ್ತಾ ಇರೋದು, ಅಯ್ಯೋ ಶನಿವಾರ ಸಿಕ್ಕಿದ್ರೆ ಸಾಕು ಅಂತ. ಅವನು ಹೋಗ ಇಂಟರ್ವ್ಯೂ ಕೊಡೋನು ಹೇಳ್ದಾನೆ, ಸಂಡೇ ಬೇಡ, ನನಗೆ ಫ್ರೈಡೆ ಸಾಟರ್ಡೆ ಕೊಡಿ ಅಂತ. ಇಲ್ಲಪ್ಪ, ಫ್ರೈಡೆ ಸಾಟರ್ಡೆ ಕೊಡೋಕ್ಕಾಗಲ್ಲ, ಸಾಟರ್ಡೆ ಸಂಡೇ ಕೊಡ್ತೀನಿ ತಗೋ. ಅವ್ನು ಹೇಳ್ದ, ಇಲ್ಲ ನನಗೆ ಫ್ರೈಡೆ ಸಾಟರ್ಡೆ ಕೊಟ್ರೆ ಮಾತ್ರ ನಾನು ಕೆಲಸಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೀನು ಶನಿವಾರ ತಾನೆ ಸೆವೆಂತ್ ಅಪ್ರೆಂಟಿಸ್ ಅಂತ ಹೇಳಿದೆಯಲ್ಲ, ನಾನು ಶನಿವಾರ ಕೊಡ್ತೀನಿ, ಚರ್ಚ್ಗೆ ಹೋಗು. ಅವ್ನು ಹೇಳ್ದ, ನನಗೆ ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ನಾನು ಫ್ರೀ ಆಗ್ಬೇಕು. ಎಷ್ಟು ಗಂಟೆಗೆ? ಸಬ್ಬತ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಸೂರ್ಯಾಸ್ತಮಾನದಿಂದ. ಅದಕ್ಕೆ ಸಿದ್ಧ ಆಗ್ಬೇಕಲ್ಲ, ಮನೆಗೆ ಹೋಗ್ಬೇಕು, ನಾನು ಸ್ನಾನ ಮಾಡ್ಬೇಕು, ಐರನ್ ಮಾಡ್ಕೋಬೇಕು, ನಾನು ಎಲ್ಲ ನೋಡ್ಕೋಬೇಕು. ನನಗೆ 5 ಗಂಟೆಗೆ ಬೇಕು ಪರ್ಮಿಷನ್. ಕೊಟ್ರೆ ಕೆಲ್ಸಕ್ಕೆ ಬರ್ತೀನಿ, ಇಲ್ವಾ ನಿಮ್ ಕೆಲಸನೂ ಬೇಡ, ಏನು ಬೇಡ. ಕೆಲಸ ಬಿಟ್ಟ 3 ತಿಂಗಳು ಸುತ್ತಾಡ್ದ. ಅದಾದ್ಮೇಲೆ ಒಂದು ಇಂಟರ್ವ್ಯೂ ಬಂತು. ಈ ಕೆಲಸದಲ್ಲಿ ಎಷ್ಟು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ, ಅದಕ್ಕೆ 2 ವರ್ಷ ಸಂಬಳ ನಮ್ಗೆ ಸಿಕ್ತು. ಫ್ರೈಡೆ, ಸಾಟರ್ಡೆ, ಸಂಡೇ 3 ದಿನ ರಜೆ. ನಿಜವಾಗ್ಲೂ ನಡೆದಂತ ಘಟನೆ ಮಾತಾಡ್ತಾ ಇದ್ದೀನಿ. ದೇವ್ರ ಹತ್ರ ನಾವು ಹೋರಾಟ ಮಾಡ್ತಾ ಇಲ್ಲ, ಪ್ರಾರ್ಥನೆ ಪೂರ್ವಕವಾಗಿ ಗಲಾಟೆ ಮಾಡ್ತಾ ಇಲ್ಲ ಸ್ವಾಮಿ ಹತ್ರ. ಬರೀ ಗಂಡನ ಹತ್ರ ಕಿತ್ತಾಡ್ತೀವಿ, ಹೆಂಡತಿ ಹತ್ರ ಕಿತ್ತಾಡ್ತೀವಿ, ಸಂಬಂಧಿಕರ ಹತ್ರ ಕಿತ್ತಾಡ್ತಾ ಇದೀವಿ. ಅದನ್ನ ಬಿಡ್ರಿ, ದೇವ್ರ ಹತ್ರ ಕಿತ್ತಾಡ ಸ್ಟಾರ್ಟ್ ಮಾಡ್ರಿ, ದೇವ್ರ ಹತ್ರ ಹೊಡೆದಾಟ ಸ್ಟಾರ್ಟ್ ಮಾಡ್ರಿ, ದೇವ್ರ ಹತ್ರ ಹೋರಾಟ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಏನೇನು ಬೇಕು ದೇವರೆಲ್ಲ ಕೊಡ್ತಾರೆ. ಶುಕ್ರವಾರನೂ ಸಬ್ಬತ್ತೆ, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಶನಿವಾರನೂ ಸಬ್ಬತ್ತೆ, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ದೇವ್ರನ್ನ ಪ್ರೀತಿ ಮಾಡೋ ಮಕ್ಕಳಾದ್ರೆ ಅವ್ರ ಆಜ್ಞೆಗಳನ್ನ ಏನ್ ಮಾಡ್ತೀವಿ? ಅಯ್ಯೋ, ಏನೊಂದು 2 ಅವರ್ ಚರ್ಚಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ 2 ದಿನ ರಜಾ ಬೇಕಾ ನಮಗೆ? ಹಿಂಗ್ ಬಂದು 11 ಗಂಟೆ ಒಳಗಡೆ ಬಂದು 1 ಗಂಟೆ ಹೊರಗಡೆ ಹೋದ್ರೆ ಸಾಕು. ಅನೇಕರು ಮಾಡ್ತಾರೆ ತಪ್ಪು. 24 ಗಂಟೆ ಅಂದ್ರೆ 24 ಗಂಟೆನೆ ದೇವ್ರ ದಿನ. ಅದು ದೇವ್ರ ದಿನ, ಅದು ನಮ್ದಲ್ಲ, ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಬೇಡ. ಸಬ್ಬತ್ ಇಸ್ ಎ ಲೀಗಲ್ ಮ್ಯಾಟರ್. ಸಬ್ಬತ್ ಅನ್ನೋದೇನದು ಲೀಗಲ್. ನಾವೇನ್ ಮಾಡ್ತಾ ಇದ್ದೀವಿ? ಅದನ್ನ ಇಲ್ಲೀಗಲ್ ಮಾಡ್ತಾ ಇದ್ದೀವಿ. ಸಬ್ಬತ್ ಇಸ್ ಹೋಲಿ, ನಾವೇನ್ ಮಾಡ್ತಾ ಇದೀವಿ? ಅನ್ಹೋಲಿ, ನಾವು ಅದನ್ನ ಅಪರಿಶುದ್ಧ ಮಾಡ್ತಾ ಇದ್ದೀವಿ. ಸಬ್ಬತ್ ಇಸ್ ಸೇಕ್ರೆಡ್, ಅದು ಪರಿಶುದ್ಧವಾಗಿದೆ, ನಾವು ಅದನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಡಿಫೈನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಲೆಕ್ಕಾಚಾರ. ನಾನ್ ಮರಿತೀನಿ, ನೀವು ಮರಿತೀರಾ? ದೇವ್ರು ಇಂಚಿಂಚು ಜ್ಞಾಪಕ ಇಟ್ಕೊಂಡು ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಸ್ವಾಮಿ 2ನೇ ಸತಿ ಬಂದಾಗ ಇಲ್ಲಿರೋರು ಎಷ್ಟು ಜನ ಪರಲೋಕ ರಾಜ್ಯಕ್ಕೆ ಹೋಗ್ತಿರೋ ಗೊತ್ತಿಲ್ಲ. ಹೋಗದೇ ಇರೋರು, ಅಯ್ಯೋ ಅವತ್ತು ನನ್ನ ಪಕ್ಕ ಒಬ್ರು ಕೂತಿದ್ರಲ್ಲ, ಇವತ್ತು ಅವ್ರು ಬಂದಿಲ್ವಲ್ಲ ಅಂತ ನಾನು ಸ್ವಾಮಿ ಪ್ರಶ್ನೆ ಕೇಳಿದ್ರೆ, ಸ್ವಾಮಿ ಒಂದು ಚಿತ್ರ ತೋರಿಸ್ತಾನೆ, ನಮ್ಗೆ ರೆಕಾರ್ಡ್ ತೋರಿಸ್ತಾನೆ. ನೋಡಪ್ಪ, ನೀನ್ ಹಿಂಗ್ ಮಾಡಿದೆ, ಆದ್ರೆ ಅವನೇನ್ ಮಾಡ್ಲಿಲ್ಲ, ಈ ಕೆಲಸ ಮಾಡ್ಲಿಲ್ಲ. ಅವನು ಎಲ್ಲಿದ್ದ? ಚರ್ಚಲ್ಲೇ ಇದ್ದ, ಆದ್ರೆ ಏನ್ ಮಾಡ್ಲಿಲ್ಲ, ಅವನು ಸರಿಯಾಗಿ ಇಟ್ಕೊಂಡಿಲ್ಲ. ದೇವ್ರ ಎಲ್ಲ ರೆಕಾರ್ಡ್ ಇದೆ. ಸುಮ್ಮನೆ ಪ್ರೀತಿ ಮಾಡ್ತೀವಿ ಅಂತ ಬಾಯಿಂದ ಹೇಳೋದಲ್ಲ. ಐ ಲವ್ ಯು ಜೀಸಸ್ ತುಂಬಾ ಚೆನ್ನಾಗಿ ಮಾತಾಡ್ತೀವಿ, ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ. ನಾವು ಕಾದೊಟ್ಟಲ್ಲಿ ಹಾಕೋತೀವಿ ಯೇಸು ಸ್ವಾಮಿ, ಗೊತ್ತಾ? ಎಷ್ಟೋ ಜನ ಫೋನ್ ಮಾಡಿದ ತಕ್ಷಣ ಯಾವ ಸಾಂಗ್ ಕೇಳಿಸುತ್ತೆ? ಜೀಸಸ್ ಸಾಂಗ್ ಕೇಳಿಸುತ್ತೆ. ಅದೆಷ್ಟು ಮಟ್ಟಿಗೆ ಅವ್ರ ಮನಸ್ಸಲ್ಲಿದೆ ಗೊತ್ತಿಲ್ಲ ನನಗೆ, ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ವಾಕ್ಯ ಹೇಳ್ತೇನೆ, ಸ್ವಾಮಿ ಹೇಳ್ತೇನೆ, ನೀವು ನನ್ನನ್ನ ಪ್ರೀತಿ ಮಾಡೋದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀರಿ. ಯೂದ ಸ್ವಾಮಿ ಜೊತೆ ಇದ್ದ, ಸ್ವಾಮಿ ಎಷ್ಟು ಪ್ರೀತಿ ಮಾಡೋದು ನನಗೆ ಗೊತ್ತಿಲ್ಲ. ಆದ್ರೆ ಕೆಲವು ಗುಣಗಳನ್ನ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ಹಿಪೋಕ್ರೇಟ್ಸ್ ಅಂದ್ರೆ ಯಾರು? ಸ್ಟೇಜ್ ಆಕ್ಟರ್ಸ್ ಅಂದ್ರೆ ಯಾರು? ಒಂದು ಹೇಳೋದೊಂದು ಮಾಡೋದೊಂದ್ರೆ ಯಾರು? ಅವ್ರ ಮನಸ್ಸಲ್ಲಿ ಎಂತೆಂಥ ಭಾವನೆಗಳು ಉಂಟಾಗುತ್ತೆ ಅಂತ ಎಲೆನ್ ಜಿ ವೈಟ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೂ ಆರ್ ಹಿಪೋಕ್ರೇಟ್ಸ್? ಮೊದಲನೇದಾಗಿ
ಫಸ್ಟ್ ಅವ್ರು ಹೇಳೋ ಮಾತು ಏನಂತಂದ್ರೆ, ನಾನು ಅವನಂಗಲ್ಲ, ನಾನು ಅವನಂಗಲ್ಲ. ಇಬ್ರು ಹೋಗ್ತಾರೆ ಪ್ರಾರ್ಥನೆ ಮಾಡ್ಲಿಕ್ಕಲ್ವಾ ಸಭೆಯಲ್ಲಿ. ಒಬ್ಬ ಸುಂಕದವನು, ಇನ್ನೊಬ್ಬ ಪರಿಸರ ಪ್ರಾರ್ಥನೆ ಮಾಡ್ತಾರೆ. ಸುಂಕದವನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ತಪ್ಪು ಕ್ಷಮಿಸಪ್ಪ, ನಾನು ಪಾಪಿ, ಇನ್ನೊಂದು ಕ್ಷಮಿಸು. ಆದ್ರೆ ಇನ್ನೊಬ್ಬ ಪರಿಸರ ಪ್ರಾರ್ಥನೆ ಮಾಡ್ತೇನೆ, ಏನಂತ, ನಾನು ಅವನಂಗಲ್ಲ. ವಾರಕ್ಕೆ 2 ಸತಿ ಉಪವಾಸ ಮಾಡ್ತೀನಿ, 2 ಸಲ ಉಪವಾಸ ಮಾಡ್ತೀನಿ, ನಾನು ಕಾಣಿಕೆ ತಂದು ಕೊಡ್ತೀನಿ, ನಾನು ಅವನಂಗಲ್ಲ. ಅವನು ಸುಂಕದವನು, ಅವನ ಎಲ್ಲರ ಹತ್ರ ಬಡ್ಡಿ ಕೇಳ್ತಾನೆ, ಅವನು ಸರಿ ಇಲ್ಲ. ಅವನು ಮೊದಲ ಕಪಟತನದ ಮೊದಲ ಸಾಲು. ಇವತ್ತೊಂದು ವೇಳೆ ಇಂತಹ ಭಾವನೆ ನನ್ನಲ್ಲಿ ನಿಮ್ಮಲ್ಲಿ ಇದ್ರೆ ಫಸ್ಟ್ ಇವತ್ತಿಂದ ಅದು ಹೋಗಿ, ನಾನು ಅವನಂಗಲ್ಲ ಅಂತ ಹೇಳೋದು ಬಿಟ್ಟು ಎಲ್ಲರಿಗಿಂತ ನಾನೇ ಘೋರ ಪಾಪಿ ಒಪ್ಕೋಬೇಕು. ಸಭೆ ಅನ್ನೋದು ಯಾಕೆಂದ್ರೆ ನಾವು ಒಳಗಡೆ ಬಂದು ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳಿಕ್ಕೆ ಸಭೆ ಇರುತ್ತೆ. ಹೊರಗಡೆ ಹೋಗಿ ನಾವು ನಾಟಕ ಮಾಡೋದಕ್ಕಲ್ಲ. ನಾನು ಅವನಂಗಲ್ಲ ಅದು ಹೇಳಬಾರದು. ಎರಡನೇದಾಗಿ ನಾನೇ ಬೆಸ್ಟ್ ಅಂತ ಹೇಳ್ತಾರೆ, ಗೊತ್ತಾ? ತುಂಬಾ ಚೆನ್ನಾಗಿ ಆಡ್ತೀನಿ, ನಾನು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಬರೆಸ್ತೀನಿ, ತುಂಬಾ ಚೆನ್ನಾಗಿ ಪ್ರೀಚ್ ಮಾಡ್ತೀನಿ, ನಾನು ತುಂಬಾ ಚೆನ್ನಾಗಿ ಬಟ್ಟೆ ಹಾಕ್ತೀನಿ, ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡ್ಲಿಕ್ಕೆ. ಯಾವುದು ದೇವರ ಮುಂದೆ ನಡೆಯಲ್ಲ. ಬೆಸ್ಟ್ ಯಾರು? ಈ ಲೋಕದಲ್ಲಿರೋ ಬೆಸ್ಟ್ ಅಂದ್ರೆ ಸ್ವಾಮಿ ಒಬ್ನೇ. ಅವನು ಬಿಟ್ಟು ನಾವಿನ್ನೇ ಅಂತ ಬೆಸ್ಟ್. ಆ ಗುಣ ನಮ್ಮಲ್ಲಿ ಇದೆಯಲ್ಲ, ನಾನು ಅವನಂಗಲ್ಲ, ನಾನೇ ಉತ್ತಮನು, ಇದು ಕಪಟಿಗಳ ಮನಸ್ಸಲ್ಲಿ ಇರ್ತಕ್ಕಂಥ ಗುಣ. ಮೂರನೇದಾಗಿ ಅವ್ರು ಹೆಂಗ್ ಬರೀತಾರೆ ಅಂದ್ರೆ, ಕಪಟಿಗಳಿಗೆ ತುಂಬಾ ಜ್ಞಾನ ಜಾಸ್ತಿ ಅಂತೆ. ಕಪಟಿಗಳಿಗೆ ಏನಂತ? ಸೈತಾನ ಜ್ಞಾನ ಇದೆಯಾ ಇಲ್ವಾ? ಎಷ್ಟಿದೆ? ಅವನು ಬೈಬಲ್ ಎಲ್ಲ ಗೊತ್ತಾ? ಬೈಬಲ್ ಎಲ್ಲ ಗೊತ್ತಾ? ಅವನಿಗೆಲ್ಲ ಗೊತ್ತು. ಅದನ್ನ ವರ್ಣನೆ ಮಾಡ್ತಾರೆ ಎಲ್ ಎನ್ ಜಿ ವೈಟಮ್ ಅವರು. ಯಾರ ಹಣೆ ಅಗಲ ಜಾಸ್ತಿ ಇರುತ್ತೋ ಅವ್ರ ಜ್ಞಾನ ಜಾಸ್ತಿ ಇರುತ್ತೆ. ಹಣೆ ಅಗಲ ಜಾಸ್ತಿ ಯಾರಿಗಿರುತ್ತೋ, ಅಗಲ ಯಾರು ಜಾಸ್ತಿ ಇರುತ್ತೋ ಅವ್ರಿಗೆ ಬುದ್ಧಿ ಜಾಸ್ತಿ, ಅವ್ರಿಗೆ ಜ್ಞಾನ ಜಾಸ್ತಿ. ಇದು ಸ್ಪಿರಿಚುವಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಎಲ್ ಎನ್ ಜಿ ವೈಟಮ್ ಅವರು ಬರೆದಿದ್ದಾರೆ ಇದನ್ನ. ನಿಮ್ಮ ಹಣೆ ನೀವು ಮನೆಗೆ ಹೋಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಕನ್ನಡ ತರಿಸ್ಬೇಕಾಗುತ್ತೆ. ಈಗ ಮನೆಗೆ ಹೋಗಿ ನೋಡ್ಕೊಳ್ರಿ, ನಿಮ್ಮ ಹಣೆ ಹೇಗಿದೆ, ನೀವು ಜ್ಞಾನ ಇದೆಯಾ ಇಲ್ವಾ ಅಂತ ಬೇರೆ ಯಾರು ಹೇಳೋದೇನು ಬೇಕಾಗಿಲ್ಲ. ನಿಮ್ಮ ಕನ್ನಡ ನಿಮ್ಗೆ ಹೇಳುತ್ತೆ. ಜ್ಞಾನ ಜಾಸ್ತಿ ಇದೆ, ಆದ್ರೆ ಜ್ಞಾನವನ್ನ ನಾವೇನ್ ಮಾಡ್ತಾ ಇಲ್ಲ, ಸರಿಯಾದಂತ ರೀತಿಯಲ್ಲಿ ದೇವರಿಗೋಸ್ಕರ ಉಪಯೋಗ ಮಾಡ್ಕೊಳ್ತಾರೆ. ಅವರು ಕಪಟಿಗಳು. ನಾನು ನಿನ್ನೆ ಹೇಳಿದೆ ಈ ಮಾತನ್ನ, ಮತ್ತಾಯ 16:3 ಏನಂತ ಹೇಳ್ತೀವಿ ಗೊತ್ತಾ? ಓದ್ತೀರಾ? ಓದ್ತೀರಿ. ಮತ್ತಾಯ 16:3. ಆಕಾಶವು ಮೋಡ ಮುಚ್ಚಿಕೊಂಡು ತಂಪಾಗಿದೆ, ಇವತ್ತು ಗಾಳಿ ಮಳೆ ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ, ಇದು ಹೀಗೆ ಅದು ಹಾಗೆ ಅನ್ನುವುದಕ್ಕೆ ಒಳ್ಳೆಯದು. ಆದರೆ ಈ ಕಾಲದ ಸೂಚನೆಗಳನ್ನು ತಿಳಿದುಕೊಳ್ಳಲಾರದೆ. ದೇವರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು. ನಮ್ಗೆಲ್ಲ ಗೊತ್ತು, ನಾವೆಲ್ಲ ತುಂಬಾ ಜ್ಞಾನವಂತರೆ. ಹೊರಗಡೆ ಹೋಗಿದ ತಕ್ಷಣ, ಮೋಡ ನೋಡಿದ ತಕ್ಷಣ ಮಳೆ ಬರುತ್ತಾ ಇಲ್ವಾ ಅಂತ ಹೇಳೋಷ್ಟು ಕೆಪಾಸಿಟಿ ನಮ್ಗಿದೆ, ಹೌದಾ ಇಲ್ವಾ? ಈಗ ಹೊರಗಡೆ ಹೋಗಿ ನೋಡ್ರಿ, ಮೇಲೆ ನೋಡ್ರಿ, ಏನ್ ಕಾಣ್ತಾ ಇದ್ದಾನೆ? ಮಳೆ ಬರುತ್ತಾ ಈಗ? ಇದೇನ್ ಗೊತ್ತು? ಇದಕ್ಕಿದಾಗೆ ಮಳೆ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಈಗ ನಮ್ಮ ಜ್ಞಾನ ತುಂಬಾ ದೊಡ್ಡದು. ಸ್ವಾಮಿ ಹೇಳ್ತಾನೆ, ನೀವು ಇಷ್ಟೆಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವಾತಾವರಣವನ್ನ, ಪರಿಸರವನ್ನ ನೋಡಿ ನೀವು ಡಿಸೈಡ್ ಮಾಡ್ತಾ ಇದ್ರೆ ಅಷ್ಟೊಂದು ಜ್ಞಾನ ನಿಮ್ಗಿದೆ. ನಾನು ಬರೋಣದ ಸೂಚನಾ ಕಾರ್ಯಗಳು ಸಹ ನಿಮ್ ಕಣ್ಣಿಗೆ ಬೀಳ್ತಾ ಇದೆಯಲ್ಲ, ಯಾಕಪ್ಪ ಇದು ಅರ್ಥ ಆಗ್ತಾ ಇಲ್ಲ? ನಾನು ಬರ್ತಾ ಇದ್ದೀನಿ ಬೇಗ ಅಂತ. ಯಾಕಿನ್ನ ನೀವು ಸಿದ್ಧ ಆಗಿಲ್ಲ? ಯಾರ ಮನೇಲಿ ಜಗಳ ಇಲ್ಲ? ಯಾರ ಮನೇಲಿ ಜಗಳ ಇಲ್ಲ? ಯಾವ ಗಂಡ ಹೆಂಡತಿ ಜಗಳ ಆಡ್ತಾ ಇಲ್ಲ? ಯಾವ ಅತ್ತೆ ಸೊಸೆ ಯಾವ ಜಗಳ ಇಲ್ಲ? ಹೇಳಿ. ಸ್ವಾಮಿ ಹೇಳ್ತಾನೆ ಅದನ್ನ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ಕುಟುಂಬಗಳಿಗೆ ಕತ್ತಿ ಹಾಕ್ಲಿಕ್ಕಂತೆ. ಕುಟುಂಬಗಳಲ್ಲಿ ಏನಾಗ್ತಾನಂತೆ? ಯೇಸು ಸ್ವಾಮಿ ಕತ್ತಿ ಹಾಕ್ತಾನಂತೆ. ಆಗ ತಾನೇ ಅರ್ಥ ಆಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಯೇಸು ಸ್ವಾಮಿ ಸಮಾಧಾನ ಕೊಡ್ಲಿಕ್ಕೆ ಬರಲಿಲ್ಲ, ನಾನು ಅಶಾಂತಿಯನ್ನು ಉಂಟು ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಏನದು ಅರ್ಥ? ನೀವು ಯೋಚನೆ ಮಾಡ್ಕೊಳ್ರಪ್ಪ. ನೀವು ನನ್ನನ್ನು ಪ್ರೀತಿ ಮಾಡೋದಾದ್ರೆ, ಕುಟುಂಬಗಳಲ್ಲೇ ಪಕ್ಷಪಾತ ಇದೆ. ಈಗ ಕುಟುಂಬಗಳಲ್ಲೇ ಪಕ್ಷಪಾತ. ಒಬ್ಬ ಕಾಂಗ್ರೆಸ್ ಓಟ್ ಹಾಕಿದ್ರೆ ಇನ್ನೊಬ್ಬ ಬಿಜೆಪಿ ಓಟ್ ಹಾಕ್ಬಿಡ್ತಾನೆ ಒಂದೇ ಮನೆಯಲ್ಲಿ, ಹೌದಾ ಇಲ್ಲ? ಇನ್ನೊಬ್ರು ಚರ್ಚಿಗೆ ಬಂದ್ರೆ ಇನ್ನೊಬ್ರು ಚರ್ಚಿಗೆ ಬರಲ್ಲ. ಅಪ್ಪ ಅಮ್ಮ ಚರ್ಚಲ್ಲಿ ಕಾಣಿಸ್ಕೊಂಡ್ರೆ ಮಕ್ಳು ಕಾಣಿಸಲ್ಲ, ಮಕ್ಳು ಕಾಣಿಸ್ಕೊಂಡ್ರೆ ತಂದೆ ತಾಯಿಗಳು ಕಾಣಲ್ಲ, ಗಂಡ ಇದ್ರೆ ಹೆಂಡತಿ ಇರಲ್ಲ, ಹೆಂಡತಿ ಇದ್ರೆ ಗಂಡ ಇರಲ್ಲ. ಏನಿದೆ ಅರ್ಥ? ಇದೇ ಪಕ್ಷಪಾತ. ಇದೆ ಒಂದು ಕುಟುಂಬ ಇರೋದು 4 ಜನ, ಆದ್ರೆ ಐಕ್ಯವಾಗಿಲ್ಲ, ಒಡೆದೋಗ್ತಾ ಇದೆ. ಸೈತಾನ ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾನೆ. ಸೈತಾನ ಹತ್ರ ಇರ್ತಕ್ಕಂಥ ಕೇವಲ ಒಂದೇ ಒಂದು ಅಸ್ತ್ರ ಏನ್ ಗೊತ್ತಾ? ಅವನ್ ಹೆಂಗೂ
ನಮ್ಮನ್ನ ಮೋಸ ಮಾಡುವಂತ ರೀತಿ ಅವನೇನು ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಸಭೆ ಅಂತೂ ಹೆಂಗೂ ಹೊಡೆಯಕ್ಕಾಗಲ್ಲ ನನ್ನ ಕೈಲಿ, ಸಭೆ ಅಂತೂ ಬೆಳೆಸ್ಲಿಕ್ಕಾಗಲ್ಲ, ಸೇವೆ ಅಂತೂ ತಡೆಯಕ್ಕಾಗಲ್ಲ. ಒಬ್ಬನ ಒಳ ಸಾಯಿಸಿದ್ರೆ ಇನ್ನೊಬ್ಬ ಹೋಗ್ತಾನೆ, ಯಾರೋ ಒಬ್ಬ ಸೇವೆ ಮಾಡ್ತಾನೆ. ಆದ್ರೆ ಅವನ ಕುಟುಂಬಗಳನ್ನ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾನೆ. ಕುಟುಂಬ ಹೊಡೆದ ಸಭೆ ಬಿತ್ತು ಅಂತ ಅರ್ಥ. ಏನೇನ್ ತೋಟದಲ್ಲಿ ಯಾರು ಹೊಡೆದ? ಅವನು ಆದಮ ಹವ್ವಳು ಹೊಡೆದ. ಆ ಏನೇನ್ ಸಭೆ ಏನಾಯ್ತು? ಬಿದ್ದೋಯ್ತು. ಕುಟುಂಬಗಳಲ್ಲಿ ತುಂಬಾ ಚೆನ್ನಾಗಿ ಅವನು ನಾಟಕ ಮಾಡ್ತಾ ಇದ್ದಾನೆ. ಗಂಡನಿಗೆ ಎಷ್ಟಾಗಿರೋ ವಿಚಾರಗಳನ್ನ ಹೆಂಡತಿ ಮಾಡ್ತಾಳೆ, ಗಂಡ ಸಹಿಸ್ಕೊಳಕ್ಕಾಗಲ್ಲ. ಗಂಡ ಪ್ರಶ್ನೆ ಕೇಳ್ತಾನೆ, ಹೆಂಡತಿ ದುಡಿತಾ ಇರ್ತಾನೆ. ಗಂಡ ಯಾಕೆ ಹಿಂಗ್ ಮಾಡಿದೆ ಅಂದ್ರೆ ನೀನ್ ಯಾರು ಕೇಳಕ್ಕೆ ಅಂತ ಉತ್ತರ ಬರುತ್ತೆ. ಏನ್ ಮಾಡ್ಬೇಕು ಇವಾಗಲ್ಲಿ? ಮತ್ತೆ ಮಾತು ಜಾಸ್ತಿ ಆದ್ರೆ ಏನಾಗುತ್ತೆ ಮನೇಲಿ? ನಿಂದು ನಂದು ನಂದು. ಅಲ್ಲಿಗೇನಾಯ್ತು? ಡಿವೈಡ್ ಆಯ್ತು. ಇದನ್ನ ಯಾರು ಮಾಡ್ತಾ ಇದ್ದಾನೆ? ಸೈತಾನ ತುಂಬಾ ಚೆನ್ನಾಗಿ ಗೊತ್ತು ಕುಟುಂಬಗಳನ್ನ ಹೇಗೆ ಹೊಡಿಬೇಕು ಅಂತ. ನಮಗ್ ತಾಳ್ಮೆನೇ ಇಲ್ವೇ? ತಾಳ್ಮೆ ಇದೆ ನಮಗೆ. ಬೆಳಿಗ್ಗೆ ಲೆಸನ್ಸ್ ಓದ್ತಿದ್ರು, ಆರೋನ ಯಾಕೆ ವಿಗ್ರಹವನ್ನ ಮಾಡ್ದ? ಯಾಕೆ ಮಾಡ್ಬೇಕಾಗಿತ್ತು? ಎಲ್ಲಿದ್ದ ಮೋಶೆ? ಸಿನೈ ಬೆಟ್ಟಕ್ಕೆ ಹೋದ? ಏನ್ ತರಕ್ ಹೋದ? ಆಜ್ಞೆಗಳು ತರ್ಲಿಕ್ಕೆ ಹೋದ? ಬರೋವರೆಗೂ ಯಾಕೆ ಕಾಯ್ಲಿಲ್ಲ ಅವನು? ಜನರ ಒತ್ತಡ ಒಂದು ಕಡೆ ಆದ್ರೆ ಅವನ ಕ್ಯಾರೆಕ್ಟರ್ನ ಬಿಡಿಸಿ ಹೇಳ್ತಾರೆ ಅವನ ತಾಳ್ಮೆನೇ ಇರಲಿಲ್ಲ ಅಂತ. ಅವನಿಗೇನಿರ್ಲಿಲ್ಲ? ತಾಳ್ಮೆ ಇರಲಿಲ್ಲ. ಅವನು ಪ್ರಾರ್ಥನೆ ಮಾಡ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಸ್ವಾಮಿಯವ್ರನ್ನ ಸ್ವಲ್ಪ ಸುಮ್ಮನಿರಿಸು ಅಂತಂದ್ರೆ ಸುಮ್ಮನಿರಿಸಿರ್ಲಿಲ್ಲ. ಅವ್ರು ಫೋರ್ಸ್ ಮಾಡಿದ್ರಂತೆ, ಇವ್ನು ವಿಗ್ರಹ ಮಾಡಿದ್ರಂತೆ, ಕೊಟ್ಟಂತೆ ಅವ್ರು ಕುಣಿದ್ರಂತೆ. ಅವನಲ್ಲಿ ಏನಿರ್ಲಿಲ್ಲ? ನಮ್ಮಲ್ಲಿ ಏನಿದೆ? ಇದೆಯಾ ತಾಳ್ಮೆ? ಇದೆಯಾ? ಒಂದು ಮಾತು ನಾವು ಯಾರ ಹತ್ರ ಸಹಿಸ್ಕೊಳ್ಳೋರಲ್ಲ ನಾವು. ಅವ್ರ ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಮಗ ಆಗ್ಬೋದು, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಯಾರು ನಮ್ಗೆ ಹೇಳಂಗಿಲ್ಲ ಐ ಆಮ್ ರೈಟ್ ಅಂತ ಹೇಳ್ತೀವಿ ನಾವು. ನಾನೇ ಸರಿ, ನಾನು ಹೇಳ್ದಂಗೆ ಕೇಳಬೇಕು. ಈ ಧೋರಣೆ ಏನಿದೆಯಲ್ಲ, ಇದು ಕಪಟಿಗಳ ಧೋರಣೆ. ಸ್ವಾಮಿಗೆ ಇಷ್ಟ ಆಗಲ್ಲ. ದುಡ್ಡು ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋ ಟೆಕ್ನಿಕ್ ನಮಗೆ ಗೊತ್ತು. ದುಡ್ಡು ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋ ಟೆಕ್ನಿಕ್ ನಮಗೆ ಗೊತ್ತು. ಈಗಂತೂ ಎಲ್ಲ ಆನ್ಲೈನ್ ಗೇಮ್ಸ್ ಬಂದಿದೆ. ಅದು ಏನೇನೋ ಆಡ್ತಾರೆ ಅದರಲ್ಲಿ. ಅವ್ರು ಕೆಲಸಕ್ಕೆ ಹೋಗಲ್ಲ. ನಾವು ಇರೋದು ಮುಸ್ಲಿಂ ಏರಿಯಾ ಬೆಂಗಳೂರಲ್ಲಿ, ಫ್ರೇಸರ್ ಟೌನ್. ಅಲ್ಲಿ ಮುಸ್ಲಿಮ್ಸ್ ಅವ್ರು ಕೂತ್ಕೋತಾರೆ, ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾರೆ. ಯಾವಾಗಲೂ ಆನ್ಲೈನ್ ಗೇಮಿಂಗ್. ಅದರಲ್ಲಿ ಅವ್ರಿಗೆ ಸಂಪಾದನೆ, ಅವ್ರು ಯಾವ ಕೆಲಸಕ್ಕೂ ಹೋಗಲ್ಲ. ಮೊಬೈಲ್ ದುಡ್ಡು ದುಡಿತಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ದುಡ್ಡು ಹೇಗೆ ದುಡಿಬಹುದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇವತ್ತು ಮನುಷ್ಯರನ್ನ ಮೆಚ್ಚಿಸುವಂತ ಕಾರ್ಯವನ್ನ ಮಾಡೋದು ಕಪಟಿಗಳು. ಯಾರು? ಇವತ್ತು ನಾನೇನಾದ್ರೂ ಬಂದು ಕೂತ್ಕೊಂಡು ಸಭೆಯಲ್ಲಿ ಚೆನ್ನಾಗಿ ರಾಗ ಹಾಡ್ತಾ ಇದ್ದೀನಿ, ಜನ ಮೆಚ್ಚಲಿ ಅಂತ ನಾವೇನಾದ್ರೂ ಹಾಡ್ತಿದ್ರೆ, ಇನ್ನೊಂದು ಮಾತು ಹೇಳ್ತೀನಿ. ಸ್ಪೈಸರ್ ಕಾಲೇಜಲ್ಲಿ ಒಬ್ಬ ಹುಡುಗ MBA ಮಾಡ್ಲಿಕ್ಕೆ ಹೋದ. ಅವನು ಸ್ವಲ್ಪ ಕೀಬೋರ್ಡ್ ಬಾರಿಸ್ತಾನೆ, ಸ್ವಲ್ಪ ಗಿಟಾರ್ ಬಾರಿಸ್ತಾನೆ. ಫಸ್ಟ್ ಟೈಮ್ ಅವನು ಸ್ಪೈಸರ್ ಕಾಲೇಜಲ್ಲಿ ಹಾಡಾಡ್ಲಿಕ್ಕೆ ಅಂತ ನಿಂತ್ಕೊಂಡ. ಸ್ಪೆಷಲ್ ಸಾಂಗ್ ಆಡ್ಲಿಕ್ಕೆ ನಿಂತ್ಕೊಂಡು ಅವನೇನ್ ಹೇಳ್ಬೇಕಾಗಿತ್ತು ಅಂದ್ರೆ, ಐ ಆಮ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಏನ್ ಹೇಳ್ಬೇಕಾಗಿತ್ತು ಅವನು? ನಾನು ಈ ರಾಗವನ್ನ ದೇವರ ಮಹಿಮೆಗೋಸ್ಕರ ಹಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಸರಿನಾ ತಪ್ಪ ಇವಾಗ ನಾನು ಹೇಳಿದ್ದು? ನಮ್ಮ ಹತ್ರ ಇರೋ ಜ್ಞಾನ ತಲಾಂತ ಯಾರ ಮಹಿಮೆಗೆ? ಇನ್ಸ್ಟೆಡ್ ಆಫ್ ದಟ್ ಅದನ್ನ ಹೊರತುಪಡಿಸಿ ಅವನು ಏನಂತ ಹೇಳ್ತಾನೆ ಅಂದ್ರೆ, ಐ ಆಮ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಟು ಮೈ ಡಿಯರ್ ವೈಫ್ ಅಂತ. ಏನಂದ? ಐ ಆಮ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಟು ಮೈ ಡಿಯರೆಸ್ಟ್ ವೈಫ್. ನಾನು ಹೆಂಡತಿಗೋಸ್ಕರ ಇದನ್ನು ನಾನೇನ್ ಮಾಡ್ತಾ ಇದ್ದೀನಿ? ಎಲ್ಲಿ ನಿಂತಿದ್ಯಾ ನೀನು? ಯಾವ ಪ್ಲಾಟ್ಫಾರ್ಮ್ ಅದು? ಚರ್ಚಲ್ಲಿ ನಿಂತ್ಕೊಂಡು ನೀನು ಯಾರನ್ನ ಮಹಿಮೆ ಪಡಿಸ್ಬೇಕು? ನಿನಗೆ ಗಿಟಾರ್ ಬಾರಿಸುವಂತ ತಲಾಂತ್ ಕೊಟ್ಟಿದ್ಯಾರು? ಕೀಬೋರ್ಡ್ ಬಾರಿಸುವಂತ ತಲಾಂತ್ ಕೊಟ್ಟಿದ್ಯಾರು? ರಾಗ ಕೊಟ್ಟಿದ್ಯಾರು? ಧ್ವನಿ ಕೊಟ್ಟಿದ್ಯಾರು? ಪದಗಳನ್ನ ಜೋಡಣೆ ಮಾಡ್ಲಿಕ್ಕೆ ಅದು ರಾಗವಾಗಿ ಹಾಡುವಂತ ಒಂದು ಜ್ಞಾನ ಯಾರು ಕೊಟ್ಟಿದ್ದು? ಎಲ್ಲ ದೇವರ ಕೊಟ್ಟು. ಆಗ ಅದನ್ನ ಯಾರು ಡೆಡಿಕೇಟ್ ಮಾಡ್ತಿದ್ರಂತೆ? ಅದೇ ಒಂದು ಲಾಸ್ಟ್ ಸಾಂಗ್. ಅದಾದ್ಮೇಲೆ ಸ್ಟೇಜ್ ಸಿಗ್ಲಿಲ್ಲ ಅಂತ ಇವತ್ತು ಮಾತಾಡ್ತಾರೆ ಜನ. ಇದನ್ನ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಮನುಷ್ಯರನ್ನ ಮೆಚ್ಚಿಸುವಂತ ನಾಟಕ ಬೇಕೇ ಆಗಿಲ್ಲ. ಈಗ ಈಗಾಗಲೇ ಎಷ್ಟೋ ಜನ ನೀವು ಅನ್ಕೊಂಡಿರ್ಬೋದು, ಭಾಷೆ ತುಂಬಾ ಒಳ್ಳೆಯವರು ಅಂತ. ಗೊತ್ತಿಲ್ಲ. ನಿಮ್ಮನ್ನು ಮೆಚ್ಚಿಸುವಂತ ಕಾರ್ಯ ಒಂದು ವೇಳೆ ನಾನು ಇಲ್ಲಿ ನಿಂತ್ಕೊಂಡು ಮಾಡಿದ್ರೆ ನಾನು ದೇವರ ಹತ್ರ ಏನ್ ಮಾಡ್ತೀನಿ? ಲೆಕ್ಕ ಕೊಡ್ತೀನಿ. ನೀವೇನಾದ್ರೂ ಭಾಷೆನ ಮೆಚ್ಚಿಸ್ಬೇಕು ಅಂತ ಪ್ರತಿ ವಾರ ಚರ್ಚೆಗೆ ಬಂದ್ರೆ ನೀವು ಲೆಕ್ಕ ಕೊಡ್ತೀರಾ? ನೀವು ಏನೇ ಮಾಡೋದು ದೇವ್ರಿಗೆ ಮಾತ್ರ ಮಹಿಮೆ ತರಿಸ್ರಿ. ಬರಕ್ಕಾಗ್ಲಿಲ್ವಾ? ನಿಮ್ಮ ಪರಿಸ್ಥಿತಿ, ನಿಮ್ಮ ಅನಾರೋಗ್ಯನ ದೇವ್ರಿಗೆ ಗೊತ್ತು. ಅದೊಂದು ಬಿಟ್ಟು, ಅನಾರೋಗ್ಯ ಒಂದು ಬಿಟ್ಟು ಬೇರೆ ಯಾವುದೇ ಕಾರಣ ನೀವೇನಾದ್ರೂ ಸಭೆ ಬರಲಿಲ್ಲ ಅಂತ ಕೊಟ್ರೆ ಅದು ತಪ್ಪು. ಅದು ಬಿಟ್ಟು ಬೇರೆ ಏನು ಕಾರಣ ಇಲ್ಲ ನಿಮಗೆ. ಆಸ್ಪತ್ರೆ ನಾನು ಮಲಗಿದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ, ಎದ್ದೋಡಕ್ಕಾಗ್ತಿಲ್ಲ, ತುಂಬಾ ಜ್ವರ, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ಓಕೆ ಮಲ್ಕೊಳ್ಳಿ ಮನೇಲಿ, ತೊಂದರೆ ಇಲ್ಲ. ಅದೊಂದು ಕಾರಣ ಬಿಟ್ಟು ಬೇರೆ ಯಾವುದೇ ಕಾರಣ ನೀವೇನೇ ಕೊಟ್ರು
DC ಕರೆದಿದ್ದ ನಾನು ಇವತ್ತು ಅವ್ನ ಮುಂದೆ ನಾನು ನಿಂತ್ಕೋಬೇಕಾಗ್ತದೆ. 5 ನಿಮಿಷ ಅಲ್ಲೋಗಿ ಸೈನ್ ಹಾಕ್ಬಿಟ್ಟು ಬರಬೇಕು. ಯಾರೋ ಇನ್ಸ್ಪೆಕ್ಟರ್ ಕರೆದ್ರು, ಪೊಲೀಸರು ಕರೆದ್ರು, ಪೊಲೀಸ್ ಸ್ಟೇಷನ್ ಕರೆದ್ರು, ಯಾವನೂ ಅಲ್ಲ ದೇವ್ರ ಮುಂದೆ, ಯಾರು ಅಲ್ಲ ದೇವ್ರ ಮುಂದೆ. ದೇವ್ರು ಕೇಳೋದು ಒಂದೇ, ನೀನ್ ಬಾ, ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಆಶೀರ್ವಾದ ತಗೊಂಡೋಗು ಅಷ್ಟೇ. ಸ್ವಾಮಿ ನಾನು ಹೆಂಡತಿನ ಕಳ್ಸಿದ್ನಲ್ಲ, ನಾನು ಟೈಟ್ ಕಳ್ಸಿದ್ನಲ್ಲ ನನ್ನ ಮಕ್ಳ ಕೈಲಿ, ನಿನ್ ಟೈಟ್ ಯಾವನಿಗೆ ಬೇಕು? ನೀವ್ ಕೊಡುವಂತ ಟೈಟು ನೀವಿಲ್ಲ ಅಂದ್ರೆ ನಿಮ್ ಟೈಟ್ ಯಾರಿಗೆ ಬೇಕು? ಯಾಕಿದನ್ನ ಹೇಳ್ತಾ ಇದ್ದೀನಿ ಗೊತ್ತಾ? ನಾವು ನಿಜವಾಗ್ಲೂ ಮನುಷ್ಯರನ್ನ ಮೆಚ್ಚಿಸಲ್ಲ ಅನ್ನೋದಾದ್ರೆ ಇದು ಯಾವುದು ನಾಟಕಗಳನ್ನ ನಾವು ಆಡಲ್ಲ. ಕಡೆ ಕಾಲಗಳ ಆ ಸೂಚನೆಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಯೇಸು ಸ್ವಾಮಿ ಬೇಗ ಬರ್ತಾ ಇದ್ದಾನೆ ಅಂತ ವಾಕ್ಯ ಹೇಳುತ್ತೆ. ರೋಮಾಯ 3:4 ರೋಮಾಪುರದಲ್ಲಿ ಬರೆದ ಪತ್ರಿಕೆ 3:4 ಏನಂತ ಹೇಳುತ್ತೆ ಅಂದ್ರೆ, ಈ ಲೋಕದ ಮೇಲೆ ಇರತಕ್ಕಂತ ಎಲ್ಲಾ ಮನುಷ್ಯರು ಸುಳ್ಳುಗಾರರು ಅಂತ ಬರೀತಾರೆ. ಯಾರಂತ? ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಮನುಷ್ಯರು ಸುಳ್ಳು ಹೇಳೋರೆ. ಯಾರು ಸುಳ್ಳು ಹೇಳಿಲ್ಲ ಇಲ್ಲಿ? ಇದುವರೆಗೂ ಸುಳ್ಳು ಯಾರು ಹೇಳಿಲ್ಲ. ಆ ಮಗುಗೆ ಎಷ್ಟಮ್ಮ ವಯಸ್ಸು ಪ್ರೇಮ? 2.5. ಆ ಮಗು ಗೊತ್ತು ಅಮ್ಮ ಏನೋ ಹೇಳಿದಾಳೆ, ಅದನ್ನ ನಾನು ಮಾಡ್ಬೇಕು. ಒಂದು ವೇಳೆ ಮಾಡ್ಲಿಲ್ಲ, ತಾಯಿ ಕೇಳ್ತಾರೆ. ಕೇಳಿದ ತಕ್ಷಣ ಮಗು, ಓ ಅಮ್ಮ ಕೋಪ ಮಾಡ್ಕೊಂಡು ಕೇಳ್ತಿದಾರೆ, ಮಾಡ್ದ ಅಂತ ಸದ್ಯಕ್ಕೆ ಹೂ ಅಂದ್ಬಿಡೋಣ ಅಂತ ಮಗುಗೂ ಗೊತ್ತು ಸುಳ್ಳು ಹೇಳೋದು. ತಪ್ಪು ತಿಳ್ಕೊಬಿಡೋಣ, ಹೌದಾ ಇಲ್ವಾ? ಆ ಸಣ್ಣ ಮಕ್ಕಳು ಸಣ್ಣ ಸುಳ್ಳು ಹೇಳಿ ತಂದೆ ತಾಯಿ ಕೋಪದಿಂದ ದೂರ ಹೋಗ್ತಾರೆ. ಸುಳ್ಳು ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಸುಳ್ಳು? ಪರಲೋಕದಿಂದ ಸ್ಟಾರ್ಟ್ ಆಯ್ತು, ಏದೇ ತೋಟದಿಂದ ಸ್ಟಾರ್ಟ್ ಆಯ್ತು. ಎಲ್ಲ ಸುಳ್ಳು 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 ಸುಳ್ಳು. ವಾಕ್ಯ ಹೇಳುತ್ತೆ, ನಾವು ಸುಳ್ಳು ಹೇಳಿದ್ರೆ ನಮ್ಮ ತಂದೆ ಯಾರಂತೆ? ಸೈತಾನ. ಸುಳ್ಳಿನ ತಂದೆ ಯಾರು? ಈಗ ನಾವು ಸುಳ್ಳು ಹೇಳಿದ್ರೆ ಯಾರ ಮಕ್ಕಳು ನಾವು? ಈಗ ನಾವೇನ್ ಮಾಡ್ಬೇಕೀಗ? ಸುಳ್ಳು ಹೇಳ್ಬೇಕಾ? ಸ್ವಾಮಿ ಹೇಳ್ತಾನೆ, ನಿಮ್ಮ ಉತ್ತರ ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ. ಇಷ್ಟೇ ನಿಮ್ ಉತ್ತರ. ನೀವು ಯಾರು ಏನೇ ಬಲವಂತ ಮಾಡಿದ್ರು ಅಷ್ಟೇ. ಯೇಸು ಸ್ವಾಮಿನ ಪ್ರಶ್ನೆ ಮಾಡಿದ್ರು, ನೀನು ಯಹೂದ ಅರಸನ? ಏನಂದ ಸ್ವಾಮಿ? ನೀನೇ ಹೇಳೋದಲ್ಲಪ್ಪ, ಹೌದು ಅಂತ ಒಪ್ಕೊಳ್ಳಿಲ್ಲ, ನೀನೇ ಹೇಳದೆ ಅಷ್ಟೇ. ಉತ್ತರ ಅಷ್ಟೇ. ನೀನ್ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋ, ಬಿಟ್ಟರೆ ಬಿಡು. ನಿನ್ನ ಹತ್ರ ವಾದ ಮಾಡುವಷ್ಟು ನಮಗೆ ತಾಳ್ಮೆ ಇಲ್ಲ. ಇದು ವಾದ ಮಾಡುವಂತ ಸಮಯನೂ ಅಲ್ಲ. ಹೌದಾದ್ರೆ ಹೌದು, ಇಲ್ಲವಾದ್ರೆ ಇಲ್ಲ. ಈ ಲೋಕದ ಎಲ್ಲಾ ಮನುಷ್ಯರು ಸುಳ್ಳುಗಾರರು ಅಂತ ಬರೆಯುವಾಗ ಎಲೆನ್ ವೈಟ್ ಅವರು ತುಂಬಾ ಸ್ಪಷ್ಟವಾಗಿ ಬರೀತಾರೆ. ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್, ಪೇಜ್ ನಂಬರ್ 75 and 76. ಕಪಟತನಕ್ಕೆ ಮತ್ತು ಅತಿ ಆಸೆಗೆ ಬಿದ್ದವರು ತಮ್ಮ ಜೀವಗಳನ್ನ ಕಳ್ಕೊಳ್ತಾರೆ. ಯೂದ ಅತಿ ಆಸೆಗೆ ಬಿದ್ದ, ಜೀವ. ಅನನ್ಯಳು ಮತ್ತು ಸಫೈರಳು ಅತಿ ಆಸೆಗೆ ಬಿದ್ರು, ಅವ್ರ ಜೀವ. ನಾನು ನೀವು ದುಡ್ಡಿನಿಂದ ಓಡೋದ್ರೆ ಅದೇ ದುಡ್ಡು ನಮ್ಮನ್ನ ತಿನ್ನತ್ತೆ. ಸರಿನಾ ತಪ್ಪ? ದುಡ್ಡಿನಿಂದ ನಾವು ಓಡೋದು ಬೇಡ. ನಮಗ್ ಅವಶ್ಯಕತೆ ಇರೋದಲ್ಲ, ದೇವ್ರು ನಮ್ಮ ಹಿಂದೆನೇ ಕೊಡ್ತಾನೆ. ನಾವ್ ಹಿಂದೆ ತಿರುಗಿ ನೋಡೋಂತ ಅವಶ್ಯಕತೆ ಇಲ್ಲ. ಯೆಹೋಶುವನಿಗೆ ಸ್ವಾಮಿ ಬಂದು ಹೇಳ್ತಾನೆ ಏನಂತ? ಮೋಶೆ ಸಂಗಡ ಇದ್ದಾಗೆ ನಾನು ನಿನ್ ಜೊತೆ ಇರ್ಬೇಕು ಅನ್ನೋದಾದ್ರೆ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡಪ್ಪ. ಸ್ಥಿರ ಚಿತ್ತನಾಗಿರೋ, ಯಥಾರ್ಥನಾಗಿರೋ, ನೀನು ಮುಂದೆ ನೋಡು, ನಾನು ನಿನ್ ಮುಂದೆ ನನ್ನ ಪ್ರಸನ್ನತೆಯನ್ನು ಕಳಿಸ್ತೀನಿ ಅಂತ. ಇವತ್ತು ನಮ್ಮ ಆಲೋಚನೆ ಏನಾಗಿದೆ? ದುಡ್ಡು ಬೇಕು, ನಾನು ನನ್ನ ಜೊತೆಲೆ ಕೆಲಸಕ್ಕೆ ಸೇರ್ಕೊಂಡ್ರು, ಆದ್ರೆ ಅವ್ರ ಮನೆ ಕಟ್ಟಿದ್ರು, ನಾನು ಇನ್ನೂ ಮನೆ ಕಟ್ಟಿಲ್ಲ. ಏನ್ ಮಾಡ್ಬೇಕೀಗ? ನಾನು ಅಡ್ಡದಾರಿ ಹಿಡಿಲೇಬೇಕು, ಸುಳ್ಳು ಹೇಳಲೇಬೇಕು, ಮೋಸ ಮಾಡಲೇಬೇಕು. ಮೋಸ ಮಾಡಿದ್ರೆ ಬೇಗ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಈ ಕಪಟತನ, ಅದರಲ್ಲಿ ಸುಳ್ಳು ಅನ್ನೋದು ಒಂದು. ದಯವಿಟ್ಟು ವಾಕ್ಯ ಹೇಳುತ್ತೆ, ನಾವು ಅತಿ ಆಸೆಗೆ, ಸುಳ್ಳಿಗೆ, ಮೋಸಕ್ಕೆ ನಮ್ಮ ಜೀವಿತ ಏನಾದ್ರು ಒಪ್ಪಿಸ್ಕೊಟ್ರೆ ಅದರಿಂದ ನಮ್ಮ ಜೀವನ ಏನಾಗುತ್ತೆ? ನಾಶ ಆಗುತ್ತೆ, ಕೆಟ್ಟು ಹೋಗುತ್ತೆ. 2ನೇ ತಿಮೋಥೆಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ದಯವಿಟ್ಟು ತೆಗಿರಿ. 2ನೇ ತಿಮೋಥೆಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯ ಇಲ್ಲದೆ ಇರುವವರು,
ಮಮತೆ ಇಲ್ಲದವರು, ಸಮಾಧಾನವಾಗದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದೇ ಇರುವವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು. ಎಷ್ಟು ಪಾಯಿಂಟ್ಸ್ ಬಂತು ಗೊತ್ತಾ? ಯಾರಾದ್ರೂ ಕೌಂಟ್ ಮಾಡಿದ್ರ? 1 2 3 4 ಕೌಂಟ್ ಮಾಡಿದ್ರ? ಯಾರಾದ್ರೂ ಬೈಬಲ್ ಬರ್ಕೊಂಡಿದ್ದೀರಾ ಸೈಡಲ್ಲಿ? ಎಷ್ಟಿದೆ ಅಂತ? ಎಷ್ಟಿದೆ? 19. ಗುಡ್, ಅಷ್ಟೇ, ಥ್ಯಾಂಕ್ ಯು. 19 ಇದೆ. ಎಷ್ಟಿದೆ? ಈ 19 ಗುಣದಲ್ಲಿ ನಮ್ಮ ನಮ್ಮ ಜೀವನಗಳಲ್ಲಿ ಎಷ್ಟು ಗುಣ ಇದೆ ಜಸ್ಟ್ ನೋಡ್ಕೊಳ್ಳಿ ನೀವೇ. 19 ಇದೆ. ಇದ್ರಲ್ಲಿ ನಾವು ಎಲ್ಲಿದ್ದೀವಿ? ಉಬ್ಕೊಂಡಿದೀವ? ದುಡುಕಿನ ಸ್ವಭಾವನ? ದೇವರನ್ನ ಪ್ರೀತಿಸ್ತಾ ಇಲ್ವಾ? ಭೋಗಗಳನ್ನ ಪ್ರೀತಿ ಮಾಡ್ತಾ ಇದೀವ? ಮಮತೆ ಇಲ್ವಾ? ದಯೆ ಇಲ್ವಾ? ಎಲ್ಲಿದ್ದೀವಿ ನಾವು? ಎಲ್ಲೋ ಒಂದ್ ಕಡೆ ಇರಲೇಬೇಕಲ್ಲ, ಇಲ್ವಾ? ಎಲ್ಲೋ ಒಂದ್ ಕಡೆ ಇರಲೇಬೇಕು ನಾವು. 19ರಲ್ಲಿ ಎಲ್ಲೋ ಒಂದ್ ಕಡೆ ಇರ್ಬೇಕು. ಇದು ಈಗ ನಮ್ಮಿಂದ ಏನಾಗ್ಬೇಕು? ಬಿಟ್ಟು ಹೋಗ್ಬೇಕು. ಯಾಕೆ ಬಿಟ್ಟು ಹೋಗ್ಬೇಕು? ಸ್ವಾಮಿ ಹೇಳ್ತಾ ಇದ್ದೇನೆ, ಬರೋದ್ರೊಳಗಡೆ ನೀವು ಪರಿಶುದ್ಧರಾಗಬೇಕು ಅಂತ. ಮತ್ತೆ 5:48 ಏನಂತ ಹೇಳುತ್ತೆ? ನಾನು ಪರಿಶುದ್ಧನಾಗಿದ್ದೀನಿ, ಹಾಗೆ ನೀವು ಪರಿಶುದ್ಧರಾಗಿರ್ಬೇಕು. ಯೇಸು ಸ್ವಾಮಿ ಬರೋಣದ ಒಳಗಡೆ ನಮ್ಮಲ್ಲಿ ಈ ಗುಣಗಳೇನಾಗಿರ್ಬೇಕು? 0ಗೆ ಬಂದಿರ್ಬೇಕು. ಈಗ 19 ಇದೆ, ನಮ್ಮಲ್ಲಿ ಎಷ್ಟಿದೆ? 10 ಇರ್ಬೋದು, 5 ಇರ್ಬೋದು, 15 ಇರ್ಬೋದು, 18 ಇರ್ಬೋದು, ಅಥವಾ 19 ಇರ್ಬೋದು. ಆದ್ರೆ ಯೇಸು ಸ್ವಾಮಿ ಬರೋಣದ ಒಳಗಡೆ ನನ್ನ ಜೀವನದಲ್ಲಿ ಇಂತಹ ಗುಣಗಳು ಸಂಪೂರ್ಣವಾಗಿ ನಾಶ ಆಗಿರ್ಬೇಕಂತೆ. ಯೇಸು ಸ್ವಾಮಿ ನೋಡಿದಾಗ ನನ್ನ ಗುಣಗಳಲ್ಲಿ ಇದು ಯಾವುದೂ ಇರಬಾರ್ದು, ಶೂನ್ಯವಾಗಿರ್ಬೇಕಂತೆ. ಆಗುತ್ತಾನ? ಆಗುತ್ತಾ? ಆಗಲ್ವಾ? ಆಗುತ್ತೆ, ಆಗುತ್ತೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಾಮಿ ಹೇಳ್ತಾರೆ ಪೇಟ್ರಿಯಾಕ್ಷನ್ ಪ್ರಾಫಿಟ್ಸ್ ಅಲ್ಲಿ 317ನೇ ಪುಟದಲ್ಲಿ ಹೇಳ್ತಾರೆ, 19 ನೀವು ಕೈಕೊಂಡು ನಡಿಬೇಡ್ರಿ, ದಯವಿಟ್ಟು ಬಿಟ್ಬಿಡ್ರಿ. ನಾನು ಹೇಳೋದು ಬರೀ 3 ಪಾಯಿಂಟ್ ಮಾತ್ರ ಇದೆ, 3 ಪಾಯಿಂಟ್ ಮಾತ್ರ ನೀವು ಕೈಕೊಂಡು ನಡೀರಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಸ್ವಸ್ಥ ಚಿತ್ತರಾಗಿರಿ. ಏನ್ ಸ್ವಸ್ಥ ಚಿತ್ತರಾಗಿರಿ ಅಂದ್ರೆ, ತಲೆಯಲ್ಲಿ ಏನ್ ಓಡ್ತಾ ಇದೆ, ಏನ್ ಆಲೋಚನೆ ಬರ್ತಾ ಇದೆ, ಅದರಂತೆ ನಮ್ಮ ಜೀವನ ಇರ್ಬೇಕಷ್ಟೇ. ಸ್ವಸ್ಥತೆ ಇರಬೇಕು. ಸ್ವಸ್ಥತೆ ಅಂದ್ರೆ ನಾನು ಗುಣದ ವಿಚಾರ ಅಲ್ಲ ಇದು ಮಾತಾಡ್ತಾ ಇರೋದು. ಸ್ವಸ್ಥ ಚಿತ್ತರಾಗಿರಿ. ನಿಮ್ಮ ಆಲೋಚನೆಗಳು ತುಂಬಾ ಪ್ಲೇನ್ ಆಗಿರ್ಬೇಕು. ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಏರುಪೇರು ಇರಬಾರ್ದು, ಹೇಳೋದೊಂದು ಮಾಡೋದೊಂದು ಇರಬಾರ್ದು. ಸ್ವಸ್ಥ ಚಿತ್ತರಾಗಿರಿ. ಎರಡನೇದು ನೀತಿವಂತರಾಗಿರಿ. ಯಾಕೆ ನೀತಿವಂತರಾಗಿರ್ಬೇಕು? ನಮ್ಮ ಸ್ವಾಮಿಯ ನೀತಿವಂತನಾ? ಯೇಸು ಸ್ವಾಮಿ ಬೇಕು, ಯೇಸು ಸ್ವಾಮಿ ಬೇಕು ಅಂತ ಎಲ್ಲ ನಾವು ಮಾಡ್ತೀವಿ, ದೀಕ್ಷಾಸನ ತಗೋತೀವಿ, ಎಲ್ಲವನ್ನು ಮಾಡ್ತೀವಿ. ಆದ್ರೆ ನಾವು ಅನೀತಿವಂತರಾಗಿದ್ರೆ ಸ್ವಾಮಿಗೆ ನೋವಾಗಿರುತ್ತೆ. ಸ್ವಾಮಿ ಹೇಳ್ತೇನೆ, ಒಂದು ಸ್ವಸ್ಥ ಚಿತ್ತರಾಗ್ರಿ, ಎರಡನೇದು ನೀತಿವಂತರಾಗ್ರಿ, ಮೂರನೇದು ಭಕ್ತಿ ಉಳ್ಳವರಾಗಿ ಜೀವಿಸ್ರಿ. ಸ್ವಾಮಿಗೆ ಇನ್ನೇನ್ ಬೇಕು? ಇನ್ನೇನ್ ಬೇಕು ಸ್ವಾಮಿಗೆ? ಎಲ್ಲಿ ಜೋಟಮರು ಹೇಳ್ತಾರೆ, ಮನುಷ್ಯರನ್ನ ಮೆಚ್ಚಿಸ್ಬೇಕು ಅಂದ್ರೆ ನಮಗೆ ವೇಷ ಹಾಕೋಬೇಕು, ಆದ್ರೆ ದೇವರನ್ನ ಮೆಚ್ಚಿಸ್ಲಿಕ್ಕೆ ಯಾವ ವೇಷನೋ ಅವಶ್ಯಕತೆ. ಒಂದ್ ವೇಳೆ ದೇವ್ರ ಮುಂದೆ ನಾವು ವೇಷ ಹಾಕೊಂಡು ಬಂದ್ರು ದೇವ್ರಿಗೆ ಗೊತ್ತಾಗುತ್ತೆ ನಾನು ಎಂತೋನು ಅಂತ. ಸ್ವಾಮಿ ಬೇಗ ಬರ್ತೀನಿ ಅಂತ ಹೇಳಿದ್ದಾನೆ, ಬರ್ತಾ ಇದ್ದಾನೆ, ನನ್ನ ಗುಣನೇ ಇನ್ನೂ ಬದಲಾವಣೆ ಆಗಿಲ್ಲ ಅಂದ್ರೆ ನನಗೋಸ್ಕರ ಸ್ವಾಮಿ ತಡ ಮಾಡ್ತಾ ಇದ್ದಾನ. ಇರಾನ್ ದೇಶದಲ್ಲಿ ಆರ್ಟಿಕಲ್ ಅಲ್ಲಿ ಓದಿದ್ದು, ಇರಾನ್ ದೇಶದಲ್ಲಿ ಎಲ್ಲ ಮುಸ್ಲಿಂ ಜನಾಂಗ 400 ಮನೆ ಒಂದು ಜಾಗದಲ್ಲಿ, ಆ ಊರ ಹೆಸರು ನನಗೆ ಗೊತ್ತಿಲ್ಲ, ಮರ್ತಿದ್ದೀನಿ. ಇರಾನ್ ದೇಶದಲ್ಲಿ 400 ಮನೆ, ಆ 400 ಮನೆನೂ ಮುಸ್ಲಿಮೇ, ಆಯ್ತಾ? ಆ 400 ಜನರ ಏನಿದ್ದಾರೆ, ಆ ಮನೆ ಯಜಮಾನರುಗಳು ಯಾರಿದ್ದಾರೆ, ಗಂಡಸರು, ಅವರೆಲ್ಲರೂ ನೈಟ್ ಮಲ್ಕೊಂಡಿದ್ದಾರೆ. ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಆ 400 ಮನೆಯಲ್ಲಿ ಇದ್ದಂತ 400 ಗಂಡಂದಿರು ಎಲ್ಲರೂ ಸಹ ಹೊರಗಡೆ ಬಂದು ಒಬ್ರಿಗೊಬ್ರು ಮಾತಾಡ್ತಾರೆ, ರಾತ್ರಿ ನಿನ್ಗೇನಾದ್ರೂ ಕನಸು ಬಿತ್ತಾ ಅಂತ. ಹೌದು ನನಗೂ ಕನಸು ಬಿತ್ತು. ನಿನ್ ಕನಸು ಬಿತ್ತಾ? ಹೌದು ನನಗೂ ಕನಸು ಬಿತ್ತು. ಎಲ್ಲರಿಗೂ ಕನಸು ಬಿತ್ತಾ? 400 ಜನಕ್ಕೆ ಒಟ್ಟಿಗೆ ಕನಸು ಬಿದ್ದಿದೆ. ಏನ್ ಕನಸು ಗೊತ್ತಾ ಅದು? ಯೇಸು ಸ್ವಾಮಿ ವಿಚಾರವಾಗಿ ಮುಸ್ಲಿಂ ಹೃದಯದಲ್ಲಿ ದೇವರು ಮಾತಾಡಿದ್ದಾನೆ. ಯೇಸು ಸ್ವಾಮಿ ವಿಚಾರವಾಗಿ ಅವ್ರಿಗೆ ಕನಸನ್ನು ಕೊಟ್ಟಿದ್ದಾನಂತೆ. 400 ಜನ ಒಟ್ಟಾಗಿ ಕೂತ್ಕೊಂಡು ಮಾತಾಡ್ತಾರೆ. ರಾತ್ರಿ ನನ್ನ ಕನಸಿನಲ್ಲಿ ಯೇಸು ಸ್ವಾಮಿನ ನೋಡಿದೆ. ಯೇಸು ಸ್ವಾಮಿ ಅವ್ರನ್ನ ನಾನು ಅವ್ರ ಜೊತೆ ಮಾತಾಡಿದೆ. ನೀವು ನಿಂತಿರೋ ಜಾಗ ಸರಿ ಇಲ್ಲ ಅಂತ ಹೇಳಿದ್ರು, ನೀವು ನಂಬಿರ್ತಕ್ಕಂಥ ಧರ್ಮ ಸರಿ ಇಲ್ಲ ಅಂತ ಹೇಳಿದ್ರು, ನೀವು ಅದನ್ನ ಬಿಟ್ಟು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿದ್ರು. ಇಂತಹ ಕನಸು ಬಿತ್ತು. ನಿಮಗೂ ಇದೇ ಬಿತ್ತ? ಹೌದು ನನಗೂ ಇದೇ ಬಿತ್ತು. ಇವತ್ತಿಗೆ ಆ ಜಾಗ ಕ್ರಿಶ್ಚಿಯನ್ಸ್ ಜಾಗ ಆಗಿದೆ. ಅವರೆಲ್ಲರೂ ಸಹ ಯೇಸು ಸ್ವಾಮಿ ನಂಬಿದ್ದಾರೆ.
400 ಕುಟುಂಬ ಒಂದೇ ಸಾರಿ ದೇವರ ಕನಸುಗಳ ಮುಖಾಂತರ ಅವ್ರ ಜೊತೆ ಮಾತಾಡಿದ್ದಾನೆ. ಎಲ್ಲರೂ ಸಹ ಅವ್ರ ಧರ್ಮವನ್ನು ಬಿಟ್ಟು ಇವತ್ತು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡು ನಿಂತಿದ್ದಾರಂತೆ. ನಾವು ಮಾಡಕ್ಕಾಗ್ಲಿಲ್ಲ ಅಂದ್ರೆ ದೇವರು ಹೇಗ್ ಮಾಡಿಸ್ಕೋಬೇಕು ಅಂತ ಗೊತ್ತು. ಕಲ್ಲುಗಳಿಗೆ ಆಜ್ಞೆ ಕೊಡ್ತಾನೆ, ಮರಗಳಿಗೆ ಆಜ್ಞೆ ಕೊಡ್ತಾನೆ, ಈ ನಿರ್ಜೀವವಾಗಿರ್ತಕ್ಕಂಥ ಈ ವಸ್ತುಗಳಿಗೆ ಆಜ್ಞೆ ಕೊಡ್ತಾನೆ. ಇವೆಲ್ಲ ಎದ್ದು ದೇವ್ರ ಸ್ವಾರ್ಥ ಸಾರ್ತಾನೆ. ನಾವು ಒಂದು ವೇಳೆ ಏನಾದ್ರು ಮಾಡ್ತೇವೆ, ನಮ್ಮಲ್ಲಿ ಭಕ್ತಿ ವೇಷ ಮಾತ್ರ ಹಾಕೊಂಡು ಓಡ್ತಾ ಇದೀವಿ ಇನ್ನು. ಅದರಿಂದ ನಾವು ಹೊರಗಡೆ ಬಂದಿಲ್ಲ. ಈ ಹೊತ್ತು ಕಡೆಯ ಆಲೋಚನೆ ಸಮಯ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ನಾನು 2 ಪಾಯಿಂಟ್ ಹೇಳಲೇಬೇಕು, ಹೇಳೇಬಿಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ ಪುಸ್ತಕ 7ನೇ ಅಧ್ಯಾಯ, ಅದ್ರಲ್ಲಿ ನಾವು ನೋಡೋದು ಅದು ಫೇಮಸ್ ಚಾಪ್ಟರ್. ಅದು ಏನಂತ ಹೇಳುತ್ತೆ? ಮತ್ತೆ 7:1, ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ಎಷ್ಟು ಜನಕ್ಕೆ ನಾವು ತೀರ್ಪು ಕೊಟ್ಟಿದ್ದೀವಿ. ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅಧಿಕಾರಿ ಸರಿ ಇಲ್ಲ, ಆ ಪಾಸ್ಟರ್ ಸರಿ ಇಲ್ಲ. ಹೇಳಿಲ್ವಾ ನಾವು? ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ನಾವು ಇನ್ನೊಬ್ಬರನ್ನು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಅದೇ ವಾಕ್ಯಗಳಲ್ಲಿ ಇಟ್ಕೊಂಡು ಸ್ವಾಮಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಅಳೆಯುವ ಅಳತೆ ಕೋಲಿನಲ್ಲಿ ನಾನು ನಿಮ್ಮನ್ನ ಅಳಿತೀನಿ. ತಪ್ಪು ಹುಡ್ಕೋದಲ್ಲ ನಮ್ಮ ಕೆಲಸ, ಆ ತಪ್ಪಿನಿಂದ ಅವನ್ನ ಹೊರಗಡೆ ತರೋದು ಕೆಲಸ. ಅದು ಕ್ರೈಸ್ತರು ಮಾಡ್ಬೇಕಾಗ್ತಕ್ಕಂಥ ಕೆಲಸ. ಪಾತ್ ಫೈಂಡರ್ಸ್ ಅಂತ ನಾವು ಕರಿತೀವಿ. ನಮ್ಮ ಹತ್ರ ಒಂದು ಇಲಾಖೆ ಇದೆ, ಯೂತ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಯೂತ್ ಡೈರೆಕ್ಟರ್ ಇದ್ದಾರೆ. ಪಾತ್ ಫೈಂಡರ್ಸ್, ಸಣ್ಣ ಮಕ್ಕಳಿಗೆ ನಾವು ದೇವರ ಹಾದಿಯನ್ನು ಕಲಿಸೋದು. ದೇವರ ಹಾದಿ ಎಲ್ಲಿದೆಯಪ್ಪ ಅಂತ ಅದನ್ನು ಸಿದ್ಧಪಡಿಸೋದನ್ನ ಪಾತ್ ಫೈಂಡರ್ಸ್ ಅಂತ ಕರಿತೀವಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಫಾಲ್ಟ್ ಫೈಂಡರ್ಸ್ ಆಗಿರ್ತೀವಿ. ಎಲ್ಲರ ಜೀವನದಲ್ಲಿ ಅವಳು ತಪ್ಪು ಮಾಡೋದು, ಅವನ ಅದನ್ನ ತಪ್ಪು ಮಾಡ್ದ, ಇವನ ತಪ್ಪು ಮಾಡ್ದ, ಬರೀ ಇದನ್ನ ಹೇಳ್ಕೊಂಡೇ ಬರ್ತಾ ಇದ್ವಿ. ಸರಿಪಡಿಸಕ್ ಆಗ್ತಾನೆ ಇಲ್ಲ. ನನಗೊಂದು ತುಂಬಾ ವಿಷಾದ ಇದೆ. ಒಂದು ಗ್ರೂಪ್ ಇದೆ ನಮ್ಮಲ್ಲಿ, ತುಂಬಾ ಕೆಟ್ಟ ಗ್ರೂಪ್. ಅದು ಯಾಕೆ ಯಾವಾಗ ಮಾಡೋದು ಗೊತ್ತಿಲ್ಲ ನನಗೆ. ಯಾವುದೋ ಒಂದು ಗ್ರೂಪ್ ಇದೆ, ಏನಂತ, ಕರ್ನಾಟಕ ಲೇಮನ್ ಅಸೋಸಿಯೇಷನ್ ಅಂತ. ಅದ್ರಲ್ಲಿ ಏನೆಲ್ಲ ಬರ್ತದೆ ಗೊತ್ತಾ? ಆ ಊರಲ್ಲಿ ಆ ಸಭೆ ಬಿದ್ದೋಗಿದೆ, ಈ ಊರಲ್ಲಿ ಈ ಸಭೆ ಬಿದ್ದೋಗಿದೆ, ಅಲ್ಲ ಪಾಸು ಅಲ್ಲೇ ಅದನ್ನ ಮಾಡ್ದ, ಎಣ್ಣೆ ಹೊಡಿತಿದ್ದ, ಸಿಗರೇಟ್ ಸೇತಿದ್ದ, ಅಲ್ಲಿ ಯಾರೋ ವಿಚಾರ ಮಾಡ್ದ, ಶಾಲೆಯಲ್ಲಿ ಅದಾಯ್ತು ಇದಾಯ್ತು, ಸರಿ ಎಲ್ಲ ಹಾಕ್ತಾ ಇದೆ. ಅದಕ್ಕೆ ಪರಿಹಾರ ಯಾವಾಗ ಕೊಡ್ತೀರಿ? ಪರಿಹಾರ ಯಾರು ಕೊಡ್ತಾ ಇದ್ದೀರಿ? ಪರಿಹಾರ ಕೊಡಕ್ಕೆ ಯೋಗ್ಯತೆ ಇದ್ರೆ ನಾವೇನ್ ಮಾಡ್ಬೇಕು? ಸಮಸ್ಯೆನ ಎತ್ತಿ ಹೇಳ್ಬೇಕು ಇನ್ನೊಬ್ಬರಿಗೆ. ಏನು ಇಲ್ಲ ಅಂದ್ಮೇಲೆ ಯಾಕೆ ಹೇಳ್ತೀರಿ? ಪ್ರಾರ್ಥನೆ ಮಾಡೋಣ, ಅವನ್ನ ಕರೆಯೋಣ. ಯಾರು ತಪ್ಪು ಮಾಡಿದ್ರು ಪಾಶನ ಕರೆಯೋಣ, ಅಧಿಕಾರಿನ ಕರೆಯೋಣ, ಆ ವಿಶ್ವಾಸಿನ ಕರೆಯೋಣ, ಅವನ ಜೊತೆ ಕೂತ್ಕೊಳ್ಳೋಣ. ನೀನು ಈ ತಪ್ಪು ಮಾಡ್ಲಿಕ್ಕೆ ಏನ್ ಕಾರಣ? ಅಟ್ಲೀಸ್ಟ್ ಕೋರ್ಟ್ ಕೇಳುತ್ತೆ. ಕೋರ್ಟ್ ಅಲ್ಲಿ ಲಾ ಇದೆ, ಇದು ಏನಂತ, ಅವನ್ ಕೊಲೆ ಮಾಡ್ದ, ಯಾಕಪ್ಪ ಕೊಲೆ ಮಾಡ್ದ ಅಂತ ಜಡ್ಜ್ ಕೇಳ್ತಾನೆ. ಅವನ್ ಏನಾದ್ರು ರೀಸನ್ ಏನೋ ಸರಿಯಾಗಿದ್ರೆ ಅದನ್ನ ಮಾನವೀಯ ದೃಷ್ಟಿಯಿಂದ ಅವನ ಕ್ಷಮಿಸ್ತಾರೆ. ಗೊತ್ತಾ? ಹೌದು, ಇದೇ ಕಾನೂನು. ಈ ಲೋಕದ ಅಧಿಪತಿಗಳೇ, ಈ ಲೋಕದ ನ್ಯಾಯಾಧೀಶರೇ, ಅವರಿಗೆ ಅಷ್ಟೊಂದು ಅಂತಃಕರಣ ಇದೆ, ಮಮತೆ ಇದೆ, ಕರುಣೆ ಇದೆ. ಆದ್ರೆ ನಾವು ಬೈಬಲ್ ಅನ್ನ ಓದುವಂತವ್ರು, ಪ್ರತಿದಿನ ನಾವು ಯೇಸು ಸ್ವಾಮಿ ಅಂತ ನಾವು ಬಾಯ್ಬಿಡ್ಕೊಳ್ಳೋರು. ಆದ್ರೆ ನಾವು ಒಬ್ಬ ಯಾವನನ್ನ ತಪ್ಪಾಗಿ ಸಿಕ್ಕಾಕೊಂಡ್ಬಿಟ್ರೆ ಮಾತ್ರ ಅವ್ನು ಸಾಯಿಸ್ಬಿಡ್ತೀವಿ ನಾವು. ಎಲ್ಲ ಹೋಯ್ತು ಅಂತಃಕರಣ, ಎಲ್ಲೋಯ್ತು ಮಮತೆ, ಎಲ್ಲೋಯ್ತು ಪ್ರೀತಿ? ನಾವು ಓದೋದು ಮಾತ್ರ ಸತ್ಯವೇದ, ಆದ್ರೆ ಅದು ಯಾವುದೋ ನಮ್ಮ ಮನಸ್ಸಲ್ಲಿ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಯೇಸು ಸ್ವಾಮಿ ಬೇಗ ಬರ್ತೀನಿ ಅಂತ ಹೇಳಿದಾನೆ, ಇನ್ನು ಯಾವಾಗ ಈ ಗುಣಗಳು ನಮ್ಮಿಂದ ಹೊರಬಹುದು? ಇನ್ನೂ ತಪ್ಪು ಹುಡುಕ್ತಾನೆ ಕೂತ್ಕೊಂಡ್ರೆ ಸ್ವಾಮಿ ನಮ್ಮ ತಪ್ಪನ್ನು ಹುಡುಕ್ತಾನೆ ಇರ್ತಾನಂತೆ. ಪರಲೋಕ ಪ್ರಾರ್ಥನೆ ಒಂದು ಲೈನ್ ಇದೆ ಗೊತ್ತಾ? ನಾವು ಇತರರ ತಪ್ಪುಗಳನ್ನ ಕ್ಷಮಿಸಿದಂತೆ ನೀವು. ಇದು ಚೆನ್ನಾಗಿ ಹೇಳ್ತೀವಿ ನಾವು, ತುಂಬಾ ಚೆನ್ನಾಗಿ ಹೇಳ್ತೀವಿ. ಒಬ್ರು ಕ್ಷಮಿಸಲ್ಲ. ನಾವ್ ಯಾರು ದ್ವೇಷನ ಮರೆಯಲ್ಲ, ಕೋಪ ಮರೆಯಲ್ಲ, ಮನ್ಸರೇ ಇಟ್ಕೊಂಡು ಹಾಗೆ ಸಾಧಿಸ್ತೀವಿ. ಏನೋ ಲೈನ್ ಹೇಳ್ತಾರೆ ಗೊತ್ತಾ? ನಾಗರಾವ್ ಎಷ್ಟು ವರ್ಷ ಅಂತ ವಿಷಯ? 12 ವರ್ಷ. ಮನುಷ್ಯನಿಗೆ 100 ವರ್ಷ. ನಮ್ಮ ಗಡಿಗಿನಲ್ಲಿ ಒಬ್ಬ ವಯಸ್ಸಾಗಿರೋರು ಒಬ್ಬರು ಇದ್ದಾರೆ. ಆ ಅಪ್ಪನಿಗೆ ನಾಗರ ಹಾವು ಕಚ್ಚಿ ನಾಗರ ಸತ್ತೋಯ್ತಂತೆ. ಈಗಲೂ ಮಾತಾಡ್ತಾರೆ ಸ್ವಲ್ಪ ಜನ, ಇವನು ಏನ್ ಸರ್ ಇವನು ನಾಗರಾವ್ ಕಚ್ಚಿತು ಸರ್ ಅವನಿಗೆ, ಆದ್ರೆ ಅವ್ನು ಸಾಗಿಲ್ಲ, ನಾಗರಾವ್ ಸತ್ತೋಯ್ತು ಅಂತಾರೆ. ಅದು ಕಾರಣ ಬೇರೆ ಇರ್ತದೆ, ಅಥವಾ ಅವ್ನು ತುಂಬಾ ವಿಷಕಾರಿ ಅಂತ ಅಲ್ಲ ನಾನು ಮಾತಾಡ್ತಾ ಇರೋದು. ಅಂದ್ರೆ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ವಿಷಕ್ಕಿಂತ ಮನುಷ್ಯ ಇರುವಂತ ವಿಷ ಜಾಸ್ತಿ. ಯಾಕೆ ಇದೆಲ್ಲ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ನಾವು ಕೆಲವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದಾಗ ದಯವಿಟ್ಟು ನಾವೇನ್ ಮಾಡ್ಬೇಕಾಗಿದೆ, ಆ ತಪ್ಪನ್ನ ಅವನ್ನ ಹೊರಗಡೆ ತರಲಿಕ್ಕೆ ಸತ್ಯವೇದ ತುಂಬಾ ಚೆನ್ನಾಗಿ ನಮಗೆ ಮಾಧ್ಯಮಗಳನ್ನ ಕೊಟ್ಟಿದೆ. 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ಪುಸ್ತಕ, ಯೇಸು ಸ್ವಾಮಿ ಅದರಲ್ಲಿ ಹೇಗೆ ಹೇಳ್ತಾನೆ ಅಂದ್ರೆ, ಒಂದು ವೇಳೆ ಜೊನಾಥನ್ ತಪ್ಪು ಮಾಡಿದ್ರ ಫಸ್ಟ್ ನಾನೇನ್ ಮಾಡ್ಬೇಕು ಗೊತ್ತಾ? ಅವ್ರ ಹತ್ರ ಪರ್ಸನಲ್ ಆಗಿ ಹೋಗಿ ಮಾತಾಡ್ಬೇಕು. ಏನ್ ಮಾಡ್ಬೇಕು? ಅವ್ರ ತಪ್ಪನ್ನ ಪರ್ಸನಲ್ ಆಗಿ ಫಸ್ಟ್ ಮಾತಾಡ್ಬೇಕು. ನನ್ನ ಮಾತು ಕೇಳಿಲ್ವಾ?
ಒಂದಿಬ್ರು ಹಿರಿಯರನ್ನ ಕರ್ಕೊಂಡೋಗಿ ಅವ್ರ ಜೊತೆ ಕುಡಿಸ್ಕೋಬೇಕು, ಮಾತಾಡ್ಬೇಕು. ಅವ್ರ ಮಾತು ಕೇಳಿಲ್ವಾ, ಅವ್ರನ್ನ ತಕೊಂಬಂದು ಸಭೆಯಲ್ಲಿ ಕುಂಡಿಸ್ಬೇಕು, ಮಾತಾಡಿದ್ರು. ಅದಕ್ಕೂ ಮೀರಿ ಇಲ್ಲವಾ ಆಜ್ಞೆಗಳು. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಫಸ್ಟ್ ನಾನು ಮಾತಾಡ್ತಾ ಇಲ್ಲ, ಫಸ್ಟ್ ಈ ಹಿರಿಯರನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಫಸ್ಟೇ ಸಭೆಗೆ ಹೇಳ್ಬಿಡ್ತೀವಿ. ಜೊನಾಥ ಹಿಂಗ್ ಮಾಡದಂತೆ, ಅಲ್ಲೋದಂತೆ, ಹಿಂಗ್ ಮಾಡದಂತೆ, ಇದೆಲ್ಲ ನಾವು ಹೇಳ್ಬಿಡ್ತೀವಿ. ಮರ್ಯಾದೆಲ್ಲ ಕಳೆದಾಕ್ಬಿಡ್ತೀವಿ. ಮರ್ಯಾದೆಲ್ಲ ಕಳೆದಾದ್ಮೇಲೆ ಪಾಪ ಚರ್ಚ್ಗೆ ಬರ್ತಾರ? ಇವತ್ತು ಸಭೆ ಯಾಕೆ ಹಿಂದೆ ಹೋಗ್ತಾ ಇದೆ, ಸಭೆಯಲ್ಲಿ ಯಾಕೆ ಮೆಂಬರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಾವು ಮರ್ಯಾದೆ ಕೊಡ್ತಾ ಇಲ್ಲ. ಅವ್ರ ತಪ್ಪನ್ನು ಹುಡುಕಿ ದೊಡ್ಡದು ಮಾಡ್ತಾ ಇದೀವಿ ವಿನಃ ಅವ್ರನ್ನ ಕ್ಷಮಿಸುವಂತ ಗುಣ ಇವತ್ತು ಸಭೆ ತೋರಿಸ್ತಾ ಇಲ್ಲ. ಇದು ವಿಷಾದನೀಯ ಕಾರ್ಯ. ಕಡೆಯದಾಗಿ ಏಷ್ಯನ ಬರೆದ ಪ್ರವಾದನ ಪುಸ್ತಕ 29ನೇ ಅಧ್ಯಾಯ 13ನೇ ವಚನ ಓದ್ಬಿಡ್ರಿ, ಮುಗಿಸೋಣ. ಏಷ್ಯನ ಬರೆದ ಪ್ರವಾದನ ಪುಸ್ತಕ 29ನೇ ಅಧ್ಯಾಯ 13ನೇ ವಚನ. ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಗಳಿಂದ ನನ್ನನ್ನು ಸನ್ಮಾನಿಸಿ ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಈ ಮಾತನ್ನ ಸ್ವಾಮಿ ಹೇಳಬೇಕಾದ್ರೆ ಎಷ್ಟು ನೋವಾಗಿರಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ. ಸ್ವಾಮಿ ನಮಗೆ ಜೀವ ಕೊಟ್ಟ, ಆರೋಗ್ಯ ಕೊಟ್ಟ, ಕೇಳಿದೆಲ್ಲ ಆಶೀರ್ವಾದ ಕೊಟ್ಟ. ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಬಂದರು, ಒಳ್ಳೆ ಕೆಲಸದಲ್ಲಿದ್ರು, ಒಳ್ಳೆ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಒಳ್ಳೆ ಸಂಬಳ ತೆಗಿತಾ ಇದಾರೆ. ಎಲ್ಲಾದ್ರಲ್ಲೂ ಆಶೀರ್ವಾದ ಇದೆ. ಒಳ್ಳೆ ಚೆನ್ನಾಗಿ ಮನೆ ಕಟ್ಟಿದೀವಿ, ಒಳ್ಳೆ ಕಾರ್ ಇದೆ, ಬಿಸ್ನೆಸ್ ಚೆನ್ನಾಗಿದೆ. ಇದಕ್ಕಿಂತ ಬೇರೆ ಏನ್ ಬೇಕು? ಆದ್ರೆ ಸ್ವಾಮಿ ಹೇಳ್ತಾನೆ, ನೀವೇನೇ ಮಾಡಿದ್ರು ಬರೀ ಮನುಷ್ಯನ ಮೆಚ್ಚಿಸ್ತಾ ಇದ್ದೀರಾ, ಮಾತಿನಿಂದ ನನ್ನ ಹತ್ರಕ್ಕೆ ಬರ್ತಾ ಇದ್ದೀರಾ ಅಷ್ಟೇ. ಪ್ರಾರ್ಥನೆ ನಾವು ಚೆನ್ನಾಗಿ ಮಾಡ್ತೀವಿ. ಯೆಹೋವನೇ, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವಜ್ಞಾನಿಯೇ, ಭೂಪರಲೋಕಗಳ ಒಡೆಯನೇ, ಸೃಷ್ಟಿಕರ್ತನೆ, ಇದೆಲ್ಲ ಯಾರು ಹೇಳಿದ್ರು ಗೊತ್ತಾ? ಬೈಬಲ್ ಅಲ್ಲಿ ಮಾರ್ಕನ ಬರೆದ ಸ್ವಾರ್ಥ ಪುಸ್ತಕ 5ನೇ ಅಧ್ಯಾಯ ಯಾರು ಹೇಳಿದ್ರು ಗೊತ್ತಾ? ಸೈತಾನ್ ಹೇಳ್ತಾನೆ. ಇದನ್ನ ಓದಿದ್ದೀರಾ? ಅದ್ರಲ್ಲಿ ಸೈತಾನ್ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನು ದಾವೀದ ಕುಮಾರನು, ನನ್ನ ಗೊಡವೆ ನಿನ್ಗೆ ಹೇಗಪ್ಪ? ನಾನು ಹೆಂಗೋ ನಿನ್ ಮೇಲೆ ಬಂದಿದ್ದೀನಿ, ಇವ್ನ ಹೆಂಗೋ ನಾನು ಸಾಯಿಸ್ತೀನಿ, ಅಥವಾ ಅವನ ಜೊತೆ ನನ್ಗೆ ಇರ್ಲಿಕ್ಕೆ ಅವಕಾಶ ಕೊಡು, ನೀ ಮಾತ್ರ ನನ್ನ ಹತ್ರಕ್ಕೆ ಬರಬೇಡ. ಹೇಳ್ತಾ ಇರ್ಲಿಲ್ವಾ? ಇವತ್ತು ಅದೇ ಪದಗಳನ್ನ ಇವತ್ತು ನಾವು ಉಪಯೋಗಿಸ್ತಾ ಇದೀವಿ. ಎಲ್ಲಿಂದ? ಮಾತಿನ. ಈಗ ನಾವೇನ್ ಮಾಡ್ಬೇಕೀಗ? ಮಾತಿನಿಂದ ನಾನು ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದೀನಿ ಅಷ್ಟೇ, ಸಮೀಪಿಸ್ತಾ ಇದ್ದೀನಿ. ತುಟಿಗಳಿಂದ ದೇವರನ್ನ ಸನ್ಮಾನಿಸ್ತಾ ಇದ್ದೀನಿ. ನನ್ನ ಮನಸ್ಸು ದೇವರಿಂದ ಎಷ್ಟು ದೂರ ಇದೆ? ತುಂಬಾ ದೂರ ಇದೆ. ಇದೆಲ್ಲವನ್ನು ನಾನು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಮನುಷ್ಯರ ಮೆಚ್ಚುಗೆಗೆ ಮಾತ್ರ ಅಂತ ಸ್ವಾಮಿ ಬರೀತಾರೆ. ಬೇರೆ ನಾನು ನೀವು ಎಲ್ಲಿ ಜೀವಿಸ್ತಾ ಇದ್ದೀವಿ, ಎಲ್ಲಿದ್ದೀವಿ, ಇನ್ನೆಷ್ಟು ವರ್ಷ ನಾವು ಬದುಕ್ತೀವಿ, ಇನ್ನೆಷ್ಟು ವರ್ಷ ಈ ಹಾಗೆತನ, ಇನ್ನೆಷ್ಟು ವರ್ಷ ಈ ದ್ವೇಷ, ಇನ್ನೆಷ್ಟು ವರ್ಷ ನಾವು ಒಬ್ಬರನ್ನ ಕಾರ್ನರ್ ಮಾಡ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ. ಯಾಕೆ ನಮಗೆ ಪ್ರೀತಿ ಬರ್ತಾ ಇಲ್ಲ? ಯಾಕೆ ನಾವೆಲ್ಲರನ್ನು ನಾವು ಸಹಿಸ್ಕೊಳ್ತಾ ಇಲ್ಲ? ಯಾಕೆ ಯೇಸು ಸ್ವಾಮಿ ಗುಣ ನಮ್ಮಲ್ಲಿ ಕಾಣ್ತಾ ಇಲ್ಲ? ಬೇರೆ ಯೇಸು ಸ್ವಾಮಿ 2ನೇ ಸಾರಿ ಬಂದಾಗ ಯಾರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ತುಂಬಾ ಚೆನ್ನಾಗಿ ಎಲಿಜಿಬಿಲಿಟಿ ಮಾಡಿ ಹೇಳ್ತಾರೆ. ಯಾರು ಹೋಗ್ತಾರೆ ಅಂತ ಗೊತ್ತಾ? ನೇರವಾಗಿ ಹೇಳ್ತಾರೆ, ಪರಲೋಕ ರಾಜ್ಯಕ್ಕೆ ಯಾರು ಹೋಗ್ತಾರೆ? ಯಾರ್ಯಾರು ಯೇಸು ಸ್ವಾಮಿ ಗುಣಗಳನ್ನು ಇಟ್ಕೊಂಡಿದ್ದಾರೋ ಅವ್ರು ಮಾತ್ರ. ಇದ್ರ ಮೇಲೆ ನಿಮ್ ಇಷ್ಟ, ಇದ್ರ ಮೇಲೆ ನನ್ನ ಹತ್ರ ಯೇಸು ಸ್ವಾಮಿ ಗುಣ ಇಲ್ವಾ? ಕಲ್ತ್ಕೊಳ್ಳಿಕ್ಕೆ ಒಂದೊಂದು ಸಬ್ಬತ್ತು ಕೊಡ್ತಾನೆ ಇದ್ದೇನೆ. ಸಬ್ಬತ್ತು ಸುಮ್ಮನೆ ಬಂದು ಹೋಗ್ತಾ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದು ಒಂದೊಂದು ಡಿಲೀಟ್ ಆಗಬೇಕು, ಒಂದೊಂದು ಒಳ್ಳೆದನ್ನ ನಾವು ಸೇರಿಸ್ಕೋಬೇಕು. ಅದಕ್ಕೋಸ್ಕರ ಸ್ವಾಮಿ ಸಬ್ಬತ್ತು ಕೊಡ್ತಾ ಇದ್ದೀನಿ. ಇದು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಮಾಡ್ಕೊಂಡು ಯೇಸು ಸ್ವಾಮಿ ಬರೋಣದ ಒಳಗಡೆ ನಮ್ಮ ಎಲ್ಲಾ ಕೆಟ್ಟ ಗುಣಗಳು ಹೊರಗಡೆ ಹೋಗಿ ಯೇಸು ಸ್ವಾಮಿ ಗುಣವನ್ನು ನಾವು ಸ್ವೀಕಾರ ಮಾಡ್ಕೊಂಡ್ವಿ. ಯೇಸು ಸ್ವಾಮಿ 2ನೇ ಸತಿ ಬಂದಾಗ ಅವನ ಜೊತೆ ನಾವೆಲ್ಲಿರ್ತೀವಿ? ಪರಲೋಕ ರಾಜ್ಯ. ಇಲ್ಲ ಅಂದ್ರೆ ಮಾತಿನ ಮುಖಾಂತರ ದೇವರನ್ನ ಸ್ತುತಿಸ್ತಾ ಇದೀವಿ, ನಮ್ಮ ಮನಸ್ಸಲ್ಲಿ ಯೇಸು ಸ್ವಾಮಿ. ಸ್ವಾಮಿ ನಮ್ಮೆಲ್ಲರಿಗೂ ಸಹ ಹೊಸ ಹೆಸರು ಕೊಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೇನೆ. ಇಲ್ಲ ಸ್ವಾಮಿ, ನನಗೆ ಹಳೆಯ ಹೆಸರೇ ಇಷ್ಟ, ಈ ಲೋಕನೇ ಇಷ್ಟ, ಈ ಲೋಕದ ಭೋಗಗಳೇ ಇಷ್ಟ, ಈ ಲೋಕದ ಆಲೋಚನೆಗಳೇ ಇಷ್ಟ, ಈ ಲೋಕದ ಎಲ್ಲ ತರದ ಹವ್ಯಾಸಗಳೇ ನನಗೆ ಇಷ್ಟ ಅನ್ನೋದಾದ್ರೆ ಸ್ವಾಮಿ ಯಾರನ್ನು ಬಲ ಅಂತ ಸ್ವಾಮಿ ಯಾರನ್ನು ಬಲ ಅಂತ ಮಾಡ್ಕೊಂಡು ಚರ್ಚೆಗೆ ಬರಲೇಬೇಕು ಅಂತ ಕತ್ತಿಪಟ್ಟೆ ಇಟ್ಕೊಂಡು ಒಳಗಡೆ ಎಳೆಯಲ್ಲ. ಯಾರು ನಿನಗೆ ಇಷ್ಟ ಇದೆಯಾ? ಒಳಗಡೆ ಇಷ್ಟ ಇಲ್ವಾ? ಇಷ್ಟ ಬನ್ನಿ. ದೇವರು ಯಾವತ್ತೂ ಯಾರಿಗೂ ಸಹ ಷರತ್ ಹಾಕೇ ಇಲ್ಲ, ನೀನ್ ಹಿಂಗೆ ಇರಬೇಕು, ಹಿಂಗೆ ಇರ್ಬೇಕು. ಅಂದ್ರೆ ಹಂಗಿದ್ದಿದ್ರೆ ಏನೇನು ದೊಡ್ಡ ಪಾಪನೆ ಅಂತ ಪವರ್ ಆಫ್ ಚಾಯ್ಸ್ ಕೊಟ್ಟ, ಆಯ್ಕೆ ಸ್ವಾತಂತ್ರ್ಯ ಕೊಟ್ಟ. ಹಾಗಾಗಿ ನಾವು ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡು ಈಗಲೂ ಸ್ವಾಮಿ ಹೇಳ್ತಾ ಇದ್ದೇನೆ, ನಾನು ಬೇಗ ಬರ್ತಾ ಇದ್ದೀನಿ, ಸ್ವಾತಂತ್ರ್ಯ ನಿಮ್ಮ ಕೈಲಿದೆ. ಏನ್ನ ನೀವು ಸ್ವೀಕಾರ ಮಾಡ್ತೀರಿ ಗೊತ್ತಿಲ್ಲ. ಒಳ್ಳೆದನ್ನ ಸ್ವೀಕಾರ ಮಾಡಿದ್ರೆ ಪರಲೋಕಕ್ಕೆ ಬರ್ತೀರಿ, ಈ ಲೋಕನ ಸ್ವೀಕಾರ ಮಾಡಿದ್ರೆ ಸೈತಾನ್ ಜೊತೆ ನರಕಕ್ಕೆ ಬರ್ತೀರಿ. ಯಾವ್ದು ಬೇಕು ಅಂತ ಸ್ವಾಮಿ ಕೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಬೇಗ ಬರಲಿಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ಬಿಡಾರಗಳು ಈಗಾಗಲೇ ಕಂಪ್ಲೀಟ್ ಆಗ್ತಾ ಇದ್ದಾರೆ.
ಈಗ ಅದೆಲ್ಲ ಆ ಬಿಡಾರಗಳು ನಾವೆಲ್ಲರೂ ಹೋಗಿ ವಾಸ ಮಾಡಬೇಕು ಅನ್ನೋದಾದ್ರೆ ನಮ್ಮಲ್ಲೂ ಸಹ ಕೆಲವು ಬದಲಾವಣೆಗಳು ಬೇಕು. ಬದಲಾವಣೆ ಮಾಡ್ಕೊಳ್ಳೋಣ, ಸ್ವಾಮಿಗೋಸ್ಕರ ಜೀವನ ಮಾಡೋಣ. ಸ್ವಾಮಿಯ ಒಂದು ಕೊಡುವಂತ ಒಂದು ಹೊಸ ಹೆಸರು ನಾವೆಲ್ಲೂ ಸಹ ಪಡೆದುಕೊಂಡು ಯೇಸು ಸ್ವಾಮಿ ಜೊತೆ ಪರಲೋಕ ರಾಜ್ಯಕ್ಕೆ ಹೋಗೋಣ. ದೇವರಿಂದ